ನಮಗೆ ಆಯಾರ ಎಟ್ಟಾದು ನೋಡು, ಹಾ ನಮಗೆ ಸನ್ಮಾನ ಎಟ್ಟಾದು ನೋಡು, ನಮಗೆ ಮಾಲ್ ಎಟ್ಟಾದು ನೋಡು. ನೋಡಪ್ಪ ಅದಾಗದ ದೇವರ ಮುಂದೆ ಬ್ಯಾಟಿಂಗ್ ಮಾಡುವಾಗ ಕೊಲ್ಲಾಗ ಹಾರ ಹಾಕ್ತಿರ್ತಾರ, ಕರೆ ಅದಕ್ಕೆ ಬ್ಯಾಟಿಗೆ ಗೊತ್ತಿರೋದಿಲ್ಲ ನನ್ನ ಕೊಲ್ಲಾಗ ಹಾರ ಯಾಕೆ ಹಾಕತ್ತಾರ ಅನ್ನೋದು. ಹೌದು ಹೌದ್ರಿಪ್ಪ ಹೌದು. ಪಾತಿ ಹಾಕಾರ್ದಾರ ಮಗನ ನಿನ್ನ ಮಂಗಳಾರತಿ ಹಾಕಿ ಬಿಡ್ದ ಅದಕ್ಕೆ ಹಾಕಾಕತ್ಯಾರ ನಿನಗೆ. ಅವ ಇನ್ನೊಬ್ಬ ಮಗ ಹೇಳ್ತಾನ ನಮ್ಗತ್ತೆ ಏರ್ಪಟ್ಟಾಗ ಒಮ್ಮರಿ ಹಾರಿ ನೋಡು, ಹಾ ನಮ್ಗತ್ತೆ ಏರ್ಪಟ್ಟಾಗ ಒಮ್ಮೆರಿ ಹಾಡ್ರಿ ನೋಡ್ತಾನ. ಹೌದು. ಏನ್ ನಿಮ್ಮ ರಾಗ ಅಡಮುಟ್ ರಾಗ ಎಲ್ಲರಿಗೂ ಒಟ್ಟು ಮುತ್ತಿಟ್ಟಂಗ ಒಂದೊಂದು ಅಕ್ಷರ ಎಲ್ಲರಿಗೂ ಕೇಳ್ಯಾವ ನೋಡ್ರಿ. ಹೌದು ಹೌದ್ರಿಪ್ಪ ನಿಮ್ಮ ಹಾಡ ಅಗದಿ ತೊಳೆದು ಮುತ್ತಿನಂಗ ಒಂದೊಂದು ಅಕ್ಷರ ಎಲ್ಲರಿಗೂ ಕೇಳ್ಯಾವ. ಹೌದ್ರಿಪ್ಪ ಹೌದು. ಜಮಖಂಡಿ ಅಪ್ಪಲ್ಲ ತೆಳಗ ನಿನ್ನ ಮಗನ ಈಗ. ಹೌದು ಹೌದ್ರಿಪ್ಪ ಹೌದು. ನೀನು ಏರ್ಪಟ್ಟಾಗ ಹಾಡತ್ತ ಅಪ್ಪನ ಜೋಡಿ ವಾದ ಮಾಡ್ತಿಲ್ಲ, ಅದು ಬೆಂಕಿ ಹೊಟ್ಟಿಲಿ ಹುಟ್ಟಿ ಬೂದಿ ಬೆಂಕಿಗೆ ಬುದ್ಧಿ ಹೇಳ್ತಿತ್ತ. ಏನ್ ಹೇಳ್ತಿದ್ರಿಪ್ಪ? ನನ್ನಂಗ ನೀ ಆಗತ್ತ ನೋಡಪ್ಪ ಅದಾಗದ. ಕರೆ ಬೆಂಕಿ ಹೋಗಿ ಬೂದಿ ಆಗೈತೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಗೊತ್ತಿಲ್ರಿಪ್ಪ. ಇಲ್ಲಿ ವಿಷಯ ಕೇಳ್ರಿ. ಹೆಂಗ್ರಿಪ್ಪ ಈ ಮಗ ಹೇಳೋ ಮಾತು ಹೆಂಗಾಗ್ತದ? ಹೆಂಗ್ರಿಪ್ಪ ಅದು? ರಾಮಾಯಣ ಕಾಲದಲ್ಲಿ ರಾವಣಾಸುರನ ವಧ ಮಾಡಿ ಕುಂಭಕರ್ಣನ ವಧ ಮಾಡಿ ಸೀತಾದೇವಿನ ತಗೊಂಡು ಬಂದು ಸಮುದ್ರದ ದಂಡೆ ಮೇಲೆ ನನ್ನ ಸಲುವಾಗಿ ವಾನರ ಸೈನ್ಯ ಶ್ರಮ ಪಟ್ಟಾರ. ಹೌದು. ಇವ್ರಿಗೆ ಏನಾದ್ರೂ ನಾನು ಸ್ವಲ್ಪ ಸಹಾಯ ಸಹಕಾರ ಮಾಡ್ಬೇಕಂತ ತಿಳ್ಕೊಂಡು ಸೀತಾದೇವಿ ವಾನರ ಸೈನ್ಯ ಎಲ್ಲ ಸಾಲಕ್ಕೆ ಕುಣಿಸಿಳು. ಕುಣಿಸಿಲ್ಲಲ್ರಿಪ್ಪ. ಕುಣಿಸಿದ ಟೈಮದೊಳಗ ಮಾವಿನಕಾಯಿ ಸುಗ್ಗಿ. ಹೌದು. ಮಾವಿನಕಾಯಿ ತಗೊಂಡು ಬಂದ ಹಣ್ಣು ಮಾವಿನ ಹಣ್ಣ ಒಂದೊಂದು ವಾನರ ಕೈಯಾಗ ಕೊಟ್ಕೋತ ಹೊಳಾಕಿ. ಹೌದು ಹೌದ್ರಿಪ್ಪ ಹೌದು. ಎಲ್ಲರಿಗೂ ಸಾಲು ಮುಟ್ಟದಕ್ಕ ಯಾರು ತಿನ್ಬ್ಯಾಡ್ರಿ ಅಂತೇಳಿ ಸೀತಾ ಹೇಳಿ ಉಡ್ಯಾಗ ಮಾವಿನ ಹಣ್ಣು ಕಟ್ಕೊಂಡ ಒಂದೊಂದ ಕೊಟ್ಕೋತ ಹೋದವು. ಅದ್ರಾಗ ಈ ಬೀರುನ ಅಂತ ಅದೊಂದು ವಾನರ್ ಏನ್ ಮಾಡಿತ್ತು, ಅದು ಮೆದು ಕಾಣ್ತು ಮಾವಿನ ಹಣ್ಣ. ಹಿಂಗೆ ಹಿಚ್ಕಾಡ್ತು ನೋಡ್ತು, ಏನ್ ಮೆದು ಹತ್ತಿದ ಅತ್ತದು. ಹೌದು. ಹಿಂಗೆ ಹಿಚ್ಕಾಡ್ ಕುಡ್ದ ಏನಾಗಿ ಬಿಡ್ತು, ತುಂಬಾ ಬಾಯಿ ಬಿಡ್ತು, ಗೊಟ್ಟ 10 ಫೂಟ್ ಮ್ಯಾಗ ಜಿಗದ್ ಬಿಡ್ತು. ನೋಡಪ್ಪ ಅದಾಗದ. ಮಾವಿನಕಾಯಿ ಒಳಗಿನ ಗೊಟ್ಟ ಅಂತ್ರ ಏನು ಜಿಗಿತ್ತಲ್ಲ, ಮಗ್ಲಾಗಿನ ವಾನರ್ ಹತ್ತು. ಏನದ್ರಿಪ್ಪ? ಅವ್ವ ನಿಂದಿಟ್ಟ ಅನ್ನತ್ತದ. ನಾ ಹಿಚ್ಚಕ್ ನೀ ಹಿಚ್ಚಕ್, ನಾ ಹಿಚ್ಚಕ್ ನೀ ಹಿಚ್ಚಕ್, ಕೈಯಾನ ಮಾವಿನಕಾಯಿ ಅಲ್ಲ ಕುಲ್ಲಾಡ ಆಗಿ ಹೋದ ಮತ್ತೆ ಗೊಟ್ಟ ಮ್ಯಾಗ ಕೈಯಾಗಟ್ಟ ಇದು ಸಾಯ್ಟ್ ಉಳಿತು. ಸಿದ್ದಮ್ಮ ಇರ್ಲಿ ತರುಣ ಇವಕ್ಕೆ ಹಣ್ಣು ತಿನ್ಸುಣ ಅಂತ ಕರ್ಕೊಂಡು ಬಂದಾದ. ಇವು ಮಂಗ್ಯ ಆಗಿ ಹಣ್ಣೆಲ್ಲ ಕಾಲಾಗ ಹಾಕಿ ತೂದಾಡಿ ಬಿಟ್ಟು. ಹೌದು ಹೌದ್ರಿಪ್ಪ ಹೌದು. ಇವರು ನುಡಿ ಒಬ್ಬರಿಗೆ ತಿಳಿತೇನೆ ಕರೆ ಕೈ ಅಂತ ಹೇಳ್ರಿ ಸಭಾದಾಗ ನೋಡ್ರು ನೀವೆಲ್ಲಾರು. ಹಿಂಗಾಗ್ತದ, ಮಾತು ತಿಳ್ತದ. ಯಾಕಂತಂದ್ರ ಅವ ಒಬ್ಬನೇ ಮಾತಾಡ್ತಾನ. ನೀವು ಎಟ್ಟೇ ಏರ್ ಹಾಡ್ರಿ ಪಾಕ್ರೆ, ನೀವು ಮಾಡಿದಂತ ಅಡಿಗೆ ಉಣ್ಣವ್ರಿಗೆ ರುಚಿ ಬರ್ಬೇಕು. ರುಚಿ ಬರ್ಬೇಕಲ್ರಿ. ನೀವು ಎಟ್ಟು ಏರ್ ಪಟ್ಟ್ಯಾಗ ಹಾಡಿರಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ನುಡಿಗಳನ್ನ ಎಷ್ಟು ಜನ ಕೇಳ್ಯಾರ ಅನ್ನೋದು ಬಹಳ ಮುಖ್ಯ. ಹೌದಲ್ರಿಪ್ಪ. ಹಿರಿಯರ ಶಾಸ್ತ್ರ ಸುಳ್ಳ ಮಾಡಿದ್ದಲ್ಲ, ಅದು ಆಳ ಮಾಡಿದ್ದು ಹಾಳ, ಮಗ ಮಾಡಿದ್ದ ಮಧ್ಯಮ, ತಾ ಮಾಡಿದ್ದ ಉತ್ತಮ. ಉತ್ತಮ. ನಮ್ಮ ಅಲಗವಾಡಿ ಹನುಮಂತ ಮಾಸ್ತರ್ಗ ನಾ ಕೆಲವೊಂದು ಮಾತುಗಳನ್ನ ಕೇಳೀನಿ. ಹೌದು. ಮಗ ಹೇಳ್ದವ, ಏ ಅಪ್ಪ, ನೀ ಹಂಡ ಇದ್ದೆ ಅಂದ್ರೆ ನಿನ್ನ ಹೊಟ್ಟೆಲೆ ಹಂಚಿಕರೆ ನಾ ಹುಟ್ಟಿನೋ. ಹೌದು. ಎಲ್ಲೇರಿ ಕೇಳ್ಕೊಂಡ್ ಬಂದು ಉತ್ತರ ಹೇಳಿದ್ರೆ ಹಂಚಿಕಾಯಿ ಹುಟ್ಟತೆ ಮಗನೇ. ಎಷ್ಟುದ್ದು ಲಿಸ್ಟ್ ತಂದಾನದ, ಪತ್ತಾರ ಅಂಗಡಿಯಾಗ ಬಾಕಿ ತಂದವ್ರಗತೆ. ಹೌದು. ಎಲ್ಲೇ ತಗೊಂಡು ಬಾ, ನನಗೆ ಹೆಮ್ಮೆ ಅದ. ನಿನ್ನ ಮೂರ್ತಿ ಮಾಡೋದು ನನ್ನ ಕರ್ತವ್ಯ ಅದ. ಕರ್ತವ್ಯದಲ್ರಿಪ್ಪ. ಖರೆ ತಿಳಿದಟ್ಟು ಸ್ವಚ್ಛ ಹೇಳು. ನಾ ಏನು ಕೇಳಿದ, ಏನ್ರಿಪ್ಪ? ಹನುಮಂತ ದೇವರಿಗೆ 4 ಮಂದಿ ಹೆಂಡ್ರಾಗಬೇಕಾದ್ರೆ ಕಾರಣ ಏನು, ಅವ ಮತ್ತೆ ಬಾಲ ಬ್ರಹ್ಮಚಾರಿ ಯಾಕಂದಾರ ಅವಾಗ. ಹನುಮಂತ 4 ಮಂದಿ ಹೆಂಡ್ರ, ಇಂಥವನ ಮಕ್ಕಳ ಯಾರಿಗ ಗೊತ್ತಿಲ್ಲ ಮಗನೇ ಅದ. ಕಾರಣ ಬೇಕದಕ್ಕೆ, ಅವಾಗ ಬ್ರಹ್ಮಚಾರಿ ಅಂದಾರ. ಹೆಂಡ್ರಿ ಯಾಕಾದ್ರೆ 2 ಮಂದಿ ಲಗ್ನದವ್ರ, 2 ಮಂದಿದ ಲಗ್ನ ಆಗಿಲ್ಲತ್ತ ನಾ ಹೇಳಿನಿ. ಕಾರಣ ಬೇಕಲ್ರಿ. ಬೇಕಲ್ರಿಪ್ಪ. ತೊರವಿ ರಾಮಾಯಣದಾಗ ಯಾರೋ ಹೇಳ್ರಿ, ಈ ಮಗ ತಂದಿಲ್ಲಿ ಉತ್ತರ ಬಿಡಿಸಿದ. ಹೌದೌದು. ಅಲ್ಲಪ್ಪ ಕೇಳ, ನೀ ಇನ್ನೂ ಬಾಲಾವಧಿ, ಇನ್ನ ಬೆಳಗಾವಧಿ, ನನಕಿತ್ತ 30 ಬಂಡಾರ ನೀ ಆಡಿದಿ, ನಾ 24 ಬಂಡಾರ ಆಡಿನಿ. ಮಗ ದೊಡ್ಡ ಅಪ್ಪ ಗುಡಿ ಕಟ್ರ ಮಗ ಕಳಸ ಇಡ್ಲಿ, ನನಗೆ ಹೆಮ್ಮೆ ಅದ. ಹೆಮ್ಮೆ ಅದ, ಮಕ್ಕಳು ಬೆಳಿಲಿ. ನಾವು ಆ ಪ್ಯಾಜಾದಾಗಿನ ದಾಟಿ ಬಂದೀವಿ, ಆ ಅಧ್ಯಾಯದಾಗಿನ ದಾಟಿ ಬಂದೀವಿ. ಹೌದು. ಗದ್ಲ ಮಾಡ್ಬೇಡ್ರಿ, ಗಪ್ರಿ. ಮಾಡ್ರಿ ಮಾಡ್ರಿ, ಯಾರು ಬೇಡ ಅಂದಿಲ್ಲ. ನಾವು 2 ಮಕ್ಕಳು ನಿಮ್ಮ ಮಕ್ಕಳ. ಹೌದು.
ನಾ ಆ ಮಗನಿಗೆ ಮಾಡ್ತೀನಿ, ನೀವು ನಮಗ್ ಮಾಡ್ರಿ. ಮಾಡ್ಬೇಕಲ್ರಿಪ್ಪ. ಅಂದ್ರೆ ಹೇಳೋದದ, ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಅದ್ರ ಉತ್ತರ ನೀವು ಹೇಳೋದದ, ಇಟ್ಟೇ ಐತಿ, ಮತ್ತೇನಿಲ್ಲ ಅದು. ಕೇಳೋದು ದೊಡ್ಡ ಮಾತಲ್ಲ, ಎರಡು ಮ್ಯಾಲಿಗೆ ಬರ್ಲಿಲ್ಲ ಅಂದ್ರೆ ಹೇಳೋದು ದೊಡ್ಡ ಮಾತ. ಲಕ್ಷ್ಯ ಕೊಡ್ರಿ, ಯಾರು ಗದ್ದಲ ಮಾಡಬೇಡ್ರಿ. ಹನುಮಂತ ದೇವರಿಗೆ ಇಬ್ಬರು ಹೆಂಡ್ರಿ ಯಾಕೆ ಲಗ್ನ ಆಗುವಂತ ಪ್ರಸಂಗ ಬತ್ತು? ಯಾಕೆ ಇಬ್ಬರು ಮಂದಿದ ಲಗ್ನ ಆಗಲಿಲ್ಲ? ಹನುಮಂತ ದೇವರ ಬಾಲ ಬ್ರಹ್ಮಚಾರಿ ಇದ್ದದ್ದು ಖರೇನೆ. ಹೌದು ತಮ್ಮ ಕೇಳು. ಇರ್ಭದ್ರನ, ಈ ಹನುಮಂತನ ಗುರು ಇರ್ಭದ್ರ ಖರೆ ವಿದ್ಯೆದ ಗುರು ಸೂರ್ಯ. ಅವನಿಗೆ ವಿದ್ಯೆ ಕಲಿಸಿದ ಗುರುವ ಸೂರ್ಯದೇವನ ಬಲ್ಲಿ ಅಷ್ಟ ಕುಂಡಲಿನಿ ವಿದ್ಯಾ ಕಲಿತಿದ್ದ ಹನುಮಂತ ದೇವರ. ಹೌದಲ್ರಿಪ್ಪ, ಹೌದು. ತೆಗೆದು ನೋಡ್ಕೋ ಗ್ರಂಥ. ಓದು ಒಕ್ಕಾಲ ಬುದ್ಧಿ ಮುಕ್ಕಾಲ ಇರಬೇಕು. ನಿನಗೆ ಎಷ್ಟು ತೋಚತೈತ್ಲ ಇಲ್ಲೇ ಕೂತು ವಿಚಾರ ಮಾಡಿ, ಇನ್ನೊಬ್ಬರು ಕೇಳ್ಕೊಂಡು ಬಂದೆ ಅಂದ್ರೆ ಅದು ನಿನ್ನ ತಲೆಯಾಗ ಉಳಿಯಂಗಿಲ್ಲ. ಇದೊಂದು ಮೊದಲನೇ ಲಕ್ಷ್ಯ ಇಟ್ಕೋ. ಅಷ್ಟ ಕುಂಡಲಿನಿ ವಿದ್ಯಾ ಸೂರ್ಯದೇವನ ಬಲ್ಲಿ ಹನುಮಂತ ದೇವರು ಕಲಿತಿದ್ದ. ಹೌದು. 6 ವಿದ್ಯಾಗಳ ಕೈವಾಸ ಅದು, ಇನ್ನ 2 ವಿದ್ಯಾಗಳ ಕೈವಾಸ ಆಗಲಿಲ್ಲ. ಸೂರ್ಯದೇವನಿಗೆ ಕೇಳ, ಏನು ಕೇಳ್ತಾನ್ರಿಪ್ಪ? ನಾಯರ ಬಾಲ ಬ್ರಹ್ಮಚಾರಿ ಅದೀನಿ, ನಿಷ್ಠಾದಿಂದ ನಡ್ಕೊಂಡಿನಿ, 2 ವಿದ್ಯಾ ನನ್ನ ಕೈವಾಸ ಆಗವಲ್ಲು, ಇದಕ್ಕೆ ಕಾರಣ ಅವಾಗ ಸೂರ್ಯದೇವಿ ಹೇಳ್ದ, ಏನ್ ಹೇಳ್ತಾನ್ರಿಪ್ಪ? ಇಲ್ಲಿ 2 ಲಗ್ನದಿಂದ ಪ್ರಪಂಚ ಮಾಡಿ ಪಾರಮಾರ್ಥ ಸಾಧಿಸಿದವರಿಗೆ, ಲಗ್ನ ಆದ ಗ್ರಸ್ತರಿಗೆ ಮಾತ್ರ ಇವ್ 2 ವಿದ್ಯಾ ದೊಲಿತಾವ, ಹೊರತಾಗಿ ಇನ್ನೊಬ್ಬರಿಗೆ ದೊರೆಯಕ್ ಸಾಧ್ಯವಿಲ್ಲ. ಆ ಟೈಮದೊಳಗ ಅವಂದ, ನಾ ವಿದ್ಯಾ ಕಲಿಯೋದು ಬಿಡ್ತೀನಿ, ಖರೆ ಲಗ್ನ ಆಗಂಗಿಲ್ಲ ಅಂದ ಹನುಮಂತ ದೇವರ. ಹೌದು. ಅವಾಗ ಸೂರ್ಯದೇವನ ಮಗಳ ಸುಲೋಚನ ಹಿಂಗ ಲಕ್ಷ ಇಟ್ಕೊ ಮಗನ ಚೀಟಿ ತಗೊಂಡು ಬರೋದಲ್ಲ. ಇರ್ಲಿ. ಸೂರ್ಯದೇವನ ಮಗಳ ಸುಲೋಚನ ಆಕೆಯೂ ಕೂಡ ಬಾಲ ಬ್ರಹ್ಮಚಾರಿನೇ, ಲಗ್ನ ಆಗಿದ್ದಿಲ್ಲ, ಆಗಬಾರದ ತಕ್ಕೆ ಹಠ ಇತ್ತು. ಜೀವನದುದ್ದಕ್ಕೂ ಆಕೆ ಸಂಸಾರ ಮಾಡ್ಲಿಲ್ಲ, ಬ್ರಹ್ಮಚಾರಿಯಾಗಿ ಓದ್ಲು. ಹೌದು. ಅವಾಗ ಸೂರ್ಯದೇವಿ ಹೇಳ್ದ, ಏನ್ ಹೇಳ್ತಾನ್ರಿಪ್ಪ? ನಿನ್ನ ಲಗ್ನರೇ ಆಗಿರಬೇಕು, ಸಂಸಾರ ಆಗಬಾರ್ದು, ಬಾಲ ಬ್ರಹ್ಮಚಾರಿಯಾಗಿ ಉಳಿಬೇಕು, ವಿದ್ಯಾರಿ ನಿನ್ನ ಕೈವಾಸ ಆಗಬೇಕು. ಹಂಗೊಂದು ನಾ ಮಾತು ಹೇಳ್ತೀನಿ ಕೇಳಂದ. ಹೇಳಪ್ಪ ತಂದ ಹನುಮಂತ ದೇವರ. ಹೌದು. ತನ್ನ ಮಗಳಾಗಿರ್ತಕ್ಕಂಥ ಸುಲೋಚನ ತಂದು ಹನುಮಂತ ದೇವರಿಗೆ ಲಗ್ನ ಮಾಡೋಕ್ಕಿಂತ ಪೂರ್ವದೊಳಗೆ ಇಬ್ಬರದು ವಾಟಾಕಟ್ಟಿ ಆಯ್ತು. ಇಲ್ಲಿ ವಿದ್ಯಾದ ಸಲುವಾಗಿ ನಾನು ಲಗ್ನ ಆಗಾಕತ್ತೀನಿ, ಲಗ್ನ ಆದ್ಮೇಲೆ ತನ್ನಿ ನಿನ್ನ ತಂದೆ ಮನೆ ಒಳಗ ನನ್ನ ರಾಮನ ಬಲ್ಲಿ ನನಗ ನಿನಗ ಸಂಬಂಧವಿಲ್ಲ. ಇಟ್ಟು ಮಾತಾಯ್ತು. ಮಾತಾದ ಮೇಲೆ ಸೂರ್ಯದೇವನ ಸಮ್ಮುಖದೊಳಗ ಹನುಮಂತ ದೇವರಿಗೆ ಸುಲೋಚನ ಆಗ ಲಗ್ನ ಆಯ್ತು. ಲಗ್ನ ಆಯ್ತಲ್ರಿಪ್ಪ. ಒಂದು ವಿದ್ಯಾ ವಶ ಆಯ್ತು. ಇನ್ನೊಂದು ವಿದ್ಯಾ ವಶ ಆಗಬೇಕಾದ್ರೆ ರಾವಣನ ಮಗಳು ಮಂಡೋದರಿಯ ಮಗಳನ್ನ ತಂದ ಲಗ್ನ ಮಾಡಿದ್ರು. 8ನೇ ವಿದ್ಯಾ ವಶ ಆಯ್ತು. ವಶ ಆಯ್ತಲ್ರಿಪ್ಪ. 2 ಮಂದಿ ಇವ್ರ ಲಗ್ನದವ್ರು. ಇನ್ನು 2 ಮಂದಿ ಬರ್ತಾರ ನೋಡ್ರಿ ಓಕಲಿ ಒಳಗೆ ನೀರು ಹೊಜ್ಕೊಳಕ. ಅವ್ರದ್ದು ಲಗ್ನ ಆಗಿಲ್ಲ. ಯಾಕೆ ಆಗಲಿಲ್ಲ ಅಂತ ಕೇಳಿದ್ರ, ಯಾಕ್ರಿಪ್ಪ ಅದು? ಆ ಸಮುದ್ರವನ್ನ ಹಾರಿ ಲಂಕಾಕ ಹೋಗುವಾಗ ಸೀತಾದೇವಿನ ಶೋಧ ಮಾಡಾಕ ಬೆವರ ನೀರ ಸಮುದ್ರದೊಳಗೆ ಬಿತ್ತು. ಒಂದು ಮೇನು ಕುಡಿತು, ಉಳಿದದ್ದ ಮಸಳಿ ಕುಡಿತು. ಕುಡಿತಲ್ರಿಪ್ಪ. ಹನುಮಂತ ಮಾಸ್ತರ ತಲೆಯಾಗಿಟ್ಕೋ. ಒಂದು ಹನಿ ಮಸಳಿ ಕುಡಿತು, ಒಂದು ಹನಿ ಮೇನು ಕುಡಿತ್ರಿಪ್ಪ. ಮಸಳಿ ಹೊಟ್ಟಿಲಿ ಹುಟ್ಟಿದಾವ ಮಕರ ಧ್ವಜ, ಮೇನಿಂದ ಹುಟ್ಟಿಲಿ ಹುಟ್ಟಿದಾವ ಯಾರ? ಈ ರೂಪದಾಗ, ಈ ಜನ್ಮದಾಗ, ಈ ಪ್ರಾಣಿ ಜನ್ಮದಾಗ ಹನುಮಂತ ನಮ್ಮನ್ನ ಲಗ್ನ ಆಗಂಗಿಲ್ಲ ಅನ್ನೋದು ಗುರ್ತಾಯ್ತು. ಮೇನ ಮಸಳಿ ಹೋಗಿ ಹೊಳ್ಳಿ ಮಾನವರಾಗಿ ಹುಟ್ಟಿ ಬಂದ್ರು ಹೆಣ್ಮಕ್ಕಳಾಗಿ. ಹೌದ್ರಿಪ್ಪ, ಹೌದು. ಹಿಂದಿನ ಜನ್ಮದೊಳಗ ನಾವು ನಿನ್ನ ಬೆವರಿನಿಂದ 2 ಗಂಡ ಕೂಸ ಹಡ್ದಿವಿ, ನಾವು ಹೆಂಡ್ರತ್ತ ಸ್ವೀಕಾರ ಮಾಡಬೇಕು ಅಂತಂದಾಗ ಹನುಮಂತ ದೇವರಂದ, ಲಗ್ನ ಮಾಡ್ಕೊಂಡು ಅವ್ರ ಜೋಡಿನ ಹಾಡಿಕೆ ಮಾಡೋದು ನೀಗಿಲ್ಲ. ಹೌದು. ಇವ್ರ ಜೋಡಿ ಹಾಡೋನಕ್ಕೆ ಯಾವಾಗ ಆಗೋದಿನ್ನ? ಅವಾಗ ಹನುಮಂತ ದೇವ್ರ ಒಂದು ಮಾತು ಹೇಳ್ದ, ನಾಳೆ ಸಂಜೆ 5 ಗಂಟೆಗೆ ನೀವು ಬರ್ಬೇಕು ನನ್ನ ಹತ್ರ. ಹೌದು. ಒಂದು ಟೈಮ್ ಕೊಟ್ಟವ, ಇಂಥ ಟೈಮ್ಗೆ ಬರ್ಬೇಕು. ಅಟ್ಟ ಟೈಮ್ದಾಗ ಬಂದು ನನ್ನ ನೀವು ಮುಟ್ರಿಪ್ಪ ಅಂತಂದ್ರ ನಿಮಗ ಲಗ್ನ ಚಲೋ, ಇಲ್ಲಾದ್ರೆ ಇಲ್ಲ. ಅವಾಗ ನಾವು ತಾಳಿ ತಂದಿವಿ, ಇದನ್ನ ಏನ್ ಮಾಡೋದಂದ್ರು ಕಟ್ಟಿಗೆ ಇಟ್ಟು ಹೋಗ್ರಿ ನಾವು. ಇಟ್ಟು ಹೋಗ್ರಿ ಅಂದವ. ಇನ್ನೂವರೆಗಾದ್ರೂ ಹೋಗ್ಲಿ ಕೊಂಡಕ್ಕ ಅವ್ರದ್ದು ತಾಳಿ ಇಟ್ಟು ಪೂಜೆ ಮಾಡ್ತಾರ. ಎಲ್ಲರಿಗೂ ನೆನಪಿರ್ಬೇಕು ಈ ಮಾತ. ಹೌದು. ಹಿಂಗ ಬಿಡಿಸು ಹನುಮಂತ ಮಾಸ್ತರ್, ಹಿಂಗ ಬಿಡಿಸು ವಿಷಯ. ಆ ಓಕಳಿ ಕೊಂಡಕ್ಕ ಮೊದಲಿನ ದಿನ ತಾಳಿ ಇಟ್ಟು ಪೂಜೆ ಮಾಡಿ ಹೋಗಿಬಿಟ್ರ ಅವರು. ಹುಡುಗರಿಗೆ ಊರಾಗಿನ ಹುಡುಗರಿಗೆ ಹೇಳ್ದ, ಅವ್ರು ನನ್ನ ಬಂದು ಮುಟ್ಟಬಾರ್ದು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಹತ್ತಿರ್ಬೇಕು ಅವ್ರನ್ನ.
ಹೆಂಗ ಮಾತಾಯ್ತು. ಅವ್ರಿಬ್ಬರು ಏನು ಜೋಡಿಲಿ ಬರ್ತಿದ್ರು. ಇವು ಉಡಾದ ಹುಡುಗರು ಟವಲ್ದಾಗ ನೀರು ತುಂಬ್ಕೊಂಡ್ ಅವ್ರು ಮೋತಿ ಗೊಜ್ಜಾಕತ್ರು. ಅವಕ್ಕೆ ತಾಪಾಯ್ತು. ಇನ್ನು ಟೈಮ್ ಹೊಂಟ್ ಹೆಂಗ್ ಮಾಡೋದು ತಿಳ್ಕೊಂಡು ಜಬರ ತಗೊಂಡು ಹುಡುಗರನ್ನ ಬಡ್ಕೋತ ಬೆನ್ನಾಯ್ತರು. ಆದ್ರೂ ಹುಡುಗರು ಹನುಮಂತ ದೇವ್ರನ್ನ ಮುಟ್ಟು ಕೊಡ್ಲಿಲ್ಲ. ಟೈಮಿಂಗ್ ಮುಗಿತು. ಒಕ್ಲಿ ಕಟ್ಟಿಗೆ ಬರ್ಗುಡ್ದ ಹನುಮಂತ ಹೇಳ್ದ, ನಿಮ್ ಟೈಮ್ ಮುಗದೈತಿ, ಅತ್ತ ಹೊಡ್ರಿ. ಹೌದು ನನ್ನ ಭಕ್ತರಾಗಿ ನಮಸ್ಕಾರ ಮಾಡಿ ಹೋಗ್ರಿ, ಹೊರತಾಗಿ ಹೆಂಡ್ರಾಗಿ ನನ್ನ ಬಲ್ಲಿ ಬರಬೇಡ್ರಿ ತಂದಾಗ ಭಕ್ತರಾಗ್ಯಾರ ನನ್ನ ಸ್ವೀಕಾರ ಮಾಡತ್ತೇಳಿ ಆ ತಾಳಿ ತಗೊಂಡು ಬಂದು ಹನುಮಂತ ದೇವ್ರ ಪಾದಿಗೆ ನಮಸ್ಕಾರ ಮಾಡಿ ಭಕ್ತರಾಗಿ ಅವ್ರು ಹೋಗ್ಯಾರಿಬ್ಬರು. ಯಪ್ಪ ಕಸ ತಿನ್ಬ್ಯಾಡ್ನಿ, ತುಸು ತಿನ್ನಕರೆ ಸ್ವಚ್ಛ ಮಾಡಿ ಅಡಿಗೆ ಅವನು. ಹೌದು ಕಾರಣ ಹಿಂಗಿರ್ತಾವ. ನೀನು ಮುಂದೆ ಬಾಳಾಮದಿ, ಜಗತ್ತಿನೊಳಗ ಮಾಸ್ತರ್ ಆಗಾಮದಿ, ಇನ್ನೂ ನೀ ನಾಡು ತಿರುಗಬೇಕಾಗ್ಯದ. ಹೌದು ಈಗ ನೀ ಹೇಳಿ 60ಕ್ಕೆ ನಮ್ಮ ಅಪ್ಪಂದ ಅರುವ ಹರ್ಯದ ಮರು ಬಂದದ ತಿಳ್ತಿ. ಇನ್ನ 6 ವರ್ಷ ಐತಿ ನನಗೆ ಅರು ಹಾರಾಕ. ಹೌದು ಈಗ 54 ಚಲೋ ಐತಿ. ಇನ್ನ 6 ವರ್ಷದಾಗ ನಿಮ್ಮಂತವ್ರನ್ನ ದಿಂಡ ಬಡದ ತೆಲ್ಯಾನ ಪುಚ್ಚ ಕಿತ್ತ. ಹೌದು ನಿಮ್ಮನ್ನ ಇನ್ನ ಬುದ್ಧಿ ಕಲ್ಸೋದಿನ್ನ ಬಿಡುದಿಲ್ಲ. ಹಿಂಗ ವಿಷಯ ಬಿಡಿಸುತ್ತ ಬಾ. ಹೌದು ಇನ್ನೊಂದು ಮಾತ ಏನ್ರಿಪ್ಪ ಅದು ಹೇಳವ್. ಬಸವಣ್ಣ ದೇವ್ರದ ಕಾಲು ಹೋಗಿ ಬದಲಾಗಿ ಸಿಕ್ಕೊಂಡು ಅವ ಹಂಗ ನಿತ್ ಮಂಡಿಗಾಲ ಹೋಗೋದು ಕೂತ್ ಬಿಟ್ಟ. ಹನುಮಂತ ದೇವ್ರು ಬಸವಣ್ಣ ಹೊಡಿಬೇಕಂತ ಗದಾ ಎತ್ತಿದ. ಅವನು ಕಾಲು ಸಿಕ್ಕೊಂಡು ಅವ ಹಂಗ ನಿತ್ ಬಿಟ್ಟ. ಹಂಗಲ್ಲ ಕುಸದು, ಹಂಗಲ್ಲದು. ಗಣೇಶನ ಮದುವೆ ಅನ್ನತಕ್ಕಂಥದ್ದು ಒಂದು ಕಾದಂಬರಿ. ಹೌದು ಇಲ್ಲಿಗೆ 75 ವರ್ಷ ಆಯ್ತು ಅದು ಪ್ರಿಂಟ್ ಆಗಿ. ಹೌದು ಒಟ್ಟ 18 ಪೇಜ್ ಐತೆ ಅದು ಕಾದಂಬರಿ. ಬರೆದಿಟ್ಕೊ ಗಣೇಶನ ಮದುವೆ. 75 ವರ್ಷ ಆಯ್ತು ಪ್ರಿಂಟ್ ಆಗಿ. ಮೈಸೂರಾಗ ಪ್ರಿಂಟ್ ಆಗ್ಯದ. ಸಿಗ್ಬೇಕ್ರಲ್ಲ 18 ಪುಟ ಐತಿ. ಮತ್ತ ಅಪ್ಪನ ಆಸ್ತಿ ಮಗ್ಗ ಹೋಗೋದಿಲ್ಲ. ಇವ್ ಏನಾರ ಜಿಗದಾಡಿದಂದ್ರ ನಮ್ ತಂಗಿಗೆ ಹೋಗತಿ. ಹೌದು ಮತ್ ಸಿದ್ಧ ಮೇಘ ನಾ ಅರ್ಧ ಪಾಲ ತಗೋಕಿದಾನೆ ಅಂದ್ರೆ ಹೌದು ಅಧಿಕಾರ ಐತಿ ಆಕಿಗೆ. ನಮ್ಮ ಅಪ್ಪ ನಮ್ಮ ಅವ್ಗನ ಹುಟ್ಟ್ಯಾಳ, ನನ್ನ ಬೆನ್ನ ಮ್ಯಾಗ ಬಂದಾಳ. ಆಕಿ ಕೊಡ್ಬೇಕು ಆಕಿಗೆ. ಕೊಡಬೇಕಲ್ಲ. ಈ ಮಕ್ಕಳು ಸುಳ್ಸುತ್ರಾದ್ರು ಇವ್ರಿಗೆ ಕೊಡುದು. ಇಲ್ಲೇ ವಾಟ್ ಬಂಗಾರ ತಗೊಂಡು ಹೋಗತ್ತೇಳಿ ಸೀರೆ ಕುಬಸ ನಾನು ಕೇಳೋದ್ರ ಅಕ್ಕ ಕೊಡ್ನೋದನ್ನ. ವಿಷಯ ಮರಿಬೇಡ, ಮಗಳರ ಕೊಡ್ತಾಳು. ಏನಾಯ್ತು ಅಂತ ಕೇಳಿದ್ರ, ಯಾಕ್ರಿಪ್ಪ ಅರಿಶಿನ ನೀರ ಗೌರಿಗೆ ಮತ್ತು ಗಂಗಾಗ ಜಗಳ ಆಯ್ತು. ಜಗಳ ಆತಲ್ರಿಪ್ಪ. ಜಗಳ ಆಯ್ತು. ಸಮತೆ ಅಂದ್ರೆ ಸತ್ತ ಜೀವ ಎದ್ದುಕೊಂಡಿರ್ತದ. ಹೌದ್ರಿಪ್ಪ. ಕೈಲಾಸ ಬಿಡಿಸ್ಬಿಟ್ರೆ ಗಂಗಾದೇವಿಗೆ ಭೂಲೋಕಕ್ಕೆ ಬಂದಳು. ಕೈಲಾಸದಾಗ ನೀರು ಇಲ್ಲಂಗಾಯ್ತು. ಹೌದ್ರು ಕೈಲಾಸದಾಗ ನೀರು ಇಲ್ದಂಗಾಯ್ತು. ಗಂಗಾದೇವಿ ಮುನ್ಕೊಂಡು ಸಿಟ್ಟಾಗಿ ಭೂಲೋಕದಾಗ ಬಂದ್ಬಿಟ್ಲು. ಅವಾಗ ಗಣಪತಿ ಅರಿಶಿನ ನೀರು ತೆಗಿಬೇಕಾದ್ರೆ ನೀರಿಲ್ಲ. ಅದು ಬಸವಣ್ಣಪ್ಪಗ ಕಳಿಸ್ಯಾನ. ಯಾರು? ಪರಮಾತ್ಮ. ಬಸವಣ್ಣಪ್ಪಗ ಕಳಿಸಿದಾಗ ಇವ್ ಏನ್ ಮಾಡಿಬಿಟ್ಟ, ಗಂಗಾದೇವಿ ಆಟ ನೀರು ತಗೊಂಡು ಅಟ್ಟೆ ಹೋಗೋದು ಬೇಡ, ಒಂದ್ ಸ್ವಲ್ಪ ಈಶಾಡಿ ಹೋಗೋಣ ಗಪ್ಪತ್ತು. ನೀರಾಗ ಹೋಗಿ ಈಶಾಡಿದ. ಗಂಗಾದೇವಿ ಮಾಯ ಮಾಡಿಬಿಟ್ಲು. ಮಂಡಿಗಾಲ ಹೋಗೋದು ನೀರಾಗ ಆರಾಮ ಮೆಲಕ್ ಹಚ್ಕೊಂಡು ಮಕ್ಕೊಂಡ್ಬಿಟ್ಟವ್. ಚಲೋ ಆಗಿಲ್ಲ ತಗದ. ಆರಾಮ ಮಂಡಿಗಾಲ ಹೋಗೋದ ಮೆಲಕ್ ಹಚ್ಕೊಂಡು ಕೂತ್ ಬಿಟ್ಟ. ಟೈಮರೇ ಹೊಂಟಿತು. ಪರಮಾತ್ಮ ಸಿಟ್ಟಿಗೇರಿದ. ಆ ಟೈಮ್ದೊಳಗೆ ಹನುಮಂತ ಹೋದಪ್ಪ, ಯಾಕೆ ಸಿಟ್ಟು ಮಾಡಾಕತ್ತಿದೆ ಅಂದಾಗ, ಬಸವಣ್ಣಗೆ ಕಳಿಸಿ ನೀವು ಇನ್ನ ಬರವಲ್ಲ, ನೇರ ಹೋಗಿ ಅವಸರಲೆ ನೀರು ತಗೊಂಡು ಬರೋಗು ಅಂದ. ಹೌದು ಹನುಮಂತ ದೇವ್ರು ದಡ ಬಂದ. ಇವ್ ಮೆಲಕ್ ಹಚ್ಚಿ ಮನ್ಕೊಂಡದ್ ನೋಡಿದ. ಇವಾಗ ಬುದ್ಧಿ ರೈತಿಲ್ಲೋ, ಅಲ್ಲಿ ಭಗವಂತ ಬೇಯತಾನು ಅಂದ. ಅವನು ಹೊಡಿಬೇಕಂತ ಹಿಂಗ ಗದಾ ಎತ್ತಿ ಬಿಟ್ಟ. ಗಂಗಾದೇವಿ ಅವನಿಗೂ ಮಾಯ ಮಾಡಿಬಿಟ್ಲು. ಅವ್ ಹಂಗ ನೆತ್ತು ಬಿಟ್ಟ. ಟೈಮ್ ಮಿಕ್ಕಿ ಹೋಯ್ತು. ಟೈಮ್ ಮಿಕ್ಕಿ ಹೋಯ್ತು. ಇನ್ನೇನು ಮಾಡುದು ತಿಳ್ಕೊಂಡ ಅರಿಶಿನ ನೀರು ತೆಗಿಲಿಲ್ಲ. ಪರಮಾತ್ಮ ಸ್ವತಃ ಬಂದ. ಸ್ವತಃ ಬಂದ. ಶಾಪ್ ಕೊಟ್ಟದ್ದು ಹೇಳಿಲ್ಲ ಮಗನ ನೀ ಇಲ್ಲಿ. ಸ್ವತಃ ಬಂದ ನಿತ್ತು ನೋಡಿದ. ಇವ್ ಮೆಲಕಚ್ಚಿ ನೀರಾಗ ಮನೆಗಿದ್ದ. ಇವ್ ಗದಾ ಎತ್ಕೊಂಡು ಹಂಗ ನಿತ್ತು ಬಿಟ್ಟಿದ್ದ. ನನ್ನ ಮಗನ ಅರಿಶಿನ ನೀರು ತೆಗಿಯೋ ಟೈಮ್ದಾಗ ಯಾವ್ಯಾಕೆ ನೀವು ಆಗಿಲ್ಲ ಅಂದ್ರೆ ಮನೆಗೆ ನಾವು ನೀ ಹೇಳಬೇಡ, ನೀ ನಿತ್ತಾವ್ ಕುಂಡ್ರಬೇಡ ಅಂತ ಪರಮಾತ್ಮನ ಶಾಪ್ ಆಯ್ತು ಅಲ್ಲಿ. ಮಗನ ನನ್ನ ಕೇಳೋ ಧೈರ್ಯ ಇಲ್ಲ ಅಂದ್ರೆ ನಿಮ್ಮ ಅವ್ವನರ ಕೇಳಿ ತಿಳ್ಕೊರೋ. ಇಂಥ ಮಕ್ಕಳಿವು. ವಿಷಯಾಂತರ ಮಾಡಬೇಡ್ರಿ. ಒಂದೇ ಉತ್ತರ ಬಿಡಿಸಕರೆ ಕೊತ್ತ ಮಂದಿಗೆ ಆತ್ಮಕ ತೃಪ್ತಿ ಆಗಬೇಕು, ಆತ್ಮಕ ಆನಂದ ಆಗಬೇಕು. ಹೌದಲ್ರಿಪ್ಪ. ಅಂದ್ರೆ ವಿಷಯ ಅದು. ವಿಷಯಗಳನ್ನ ವಿಂಗಡಣೆ ಮಾಡುತ್ತಾ. ನೀ ಹೇಳಿ ತೊರವಿ ರಾಮಾಯಣದಾಗಿನ ಸುದ್ದಿ. ನಾವೊಂದು ಮಾತು ಕೇಳಿ, ಬಂಗಾರದ ಲಂಕ ಸುವರ್ಣದ ಲಂಕ ಸುಡುವಂತ ಕಾರಣ ಬಂಗಾರ ಸುಡುದಿಲ್ಲತ್ತ ನಾ ಹೇಳಿ. ಇಲ್ಲಿ ಎಲ್ಲ ಬಂಗಾರ ಅಂಗಡಿ ಅವ್ರದಾರ. ಯಪ್ಪ ನೀ 10 ವರ್ಷ ಆತು ಈ ಜಾಗಕ್ಕೆ ಬರಾಕತ್ತಿ. ಇಂಡಿ ತಾಲೂಕದಾಗ 30 ವರ್ಷ ನನ್ನ ಜೀವನ ಇದ ತಾಲೂಕದಾಗ ಆಗಿ ಹೋತು. ಹೌದಲ್ರಿಪ್ಪ. ಹೌದು. ಈ ಮಾನ್ಯ ವಸ್ತಿಯಲ್ಲಿ ಇಂಡಿ ಒಳಗೆ ಇದ್ದಂತ ಸಾಹುಕಾರಗಳೆಲ್ಲ ಇಲ್ಲೇದಾರ. ನನಗೂ ಅದು ಗುರ್ತದ. ವಿಷಯ ಹೆಂಗದಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ, 36 ಕೋಟಿ ದೇವತೆಗಳೆಲ್ಲ ಪೆಂಟುನಿಗೆ ಆಗಿಲ್ಲ. ಇದೊಂದು ನಿನ್ನ ತಲೆಯಾಗಿರ್ಲಿ ಕೂಸ.
ಸ್ವಲ್ಪ ದೈವದವ್ರ ಲಕ್ಷ ಕೊಡ್ರಿ. ಹಾ ಹಾ ಒಂದು ಮಂದಿರಕ್ಕಾಗಲಿ, ಒಂದು ಮಠಕ್ಕಾಗಲಿ, ಒಂದು ಮನೆಗೆ ಆಗಲಿ, ಒಂದು ಗುಡಿಗೆ ಆಗಲಿ ಪೆಂಪ್ಟನ್ಗೆ ಎಸ್ ಇರ್ತಾವ್ರಿ? 36 ಕೋಟಿ ಇರ್ತಾವು. ಇಲ್ಲ ಬುದ್ಧಿ ಯಾವಾಗ ಬರ್ತೈತಿ ಹೊಸಳಿ ಮಗನ? ಹಾ ಅಲ್ಲ, ಹಾ 36 ಕೋಟಿ ದೇವತೆಗಳನ್ನೆಲ್ಲ ಓದ್ ಬಂಧನದಾಗ ಇಟ್ಕೊಂಡದ್ದು ಖರೆ ಅವ. ಹೌದು ಇಲ್ಲ ಅನ್ನೋದಿಲ್ಲ. ಹಾ ಖರೆ ಪೆಂಪ್ಟನ್ಗೆ ಆದವ್ರು 9 ಜನ ಅದಾರ. 9 ಜನ ಇದಾರ. 9 ಜನ ಯಾರು ಕೇಳು? ಯಾರಿಪ್ಪ? ಅವರೇ ನವಗ್ರಹಗಳು. ಹಾ 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 ಸೂರ್ಯ, ಚಂದ್ರ, ಹಾ ಹಿಂಗೆ ಯಮ, ಹಾ ಇವ ಶನಿ, ಶನಿ ಹಿಂಗ 9 ಗ್ರಹಗಳನ್ನ ಡಬ್ಬ ಕೆಡವಿ ಡುಬ್ಬದ ಮೇಲೆ ಕಾಲಿಟ್ಟು ಮೆಟ್ಟಲು ಹತ್ತಿ ಹೋಗಿ ಸಿಂಹಾಸನ ಮೇಲೆ ಕುಂಡಿರ್ತಿದ್ದಾವ. ಹಾ 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 ಇದನ್ನ ಲಕ್ಷ ಇಟ್ಕೊಂಡು ನಿನ್ ತಲೆ ಒಳಗ. ಹಾ ಹಾ 36 ಕೋಟಿ ದೇವತೆಗಳೆಲ್ಲ ಪೆಂಪ್ಟನ್ಗೆ ಆಗಿಲ್ಲ. ಪೆಂಪ್ಟನಿಗೆ ಆಗಿಲ್ಲ. ನವಗ್ರಹಗಳ ಪೆಂಪ್ಟನ್ಗೆ ಆಗ್ಯಾವ. ಹಾ ಅವಾಗ ನೀ ಹೇಳಿದ ಮಾತು ಕರೆಕ್ಟ್. ಯಾವ್ದು ಕೇಳು? ಹಾ ಶನಿ ಮಹಾತ್ಮ ವಿಚಾರ ಮಾಡಿದ, ಎಟ್ಟು ದಿನ ಡಬ್ಬು ಕೆಡವಿ ತೂದ ಮ್ಯಾಲ ಹತ್ತಾವಪ್ಪ, ನಿನ್ನಲ್ಲಿ ಆ ತಾಕತ್ತಿಲ್ಲ ಏನ? ನಾವು ಹಾ ಹಾ ತಾಕತ್ತಿಲ್ಲ, ತಾಕತ್ತಿಲ್ಲೇನು? ಎದಿ ಮ್ಯಾಗ ಕಾಲಿಟ್ಟು ಹತ್ತು ನೋಡುನು ಅಂದ. ಹಾ 10 ನೋಡುನು ಅಂದ ಟೈಮದೊಳಗ 8 ಗ್ರಹಗಳ ಡಬ್ಬಿದ್ದು 9ನೇ ಗ್ರಹ ಮ್ಯಾಗಿಂದ ಶನಿ ಗ್ರಹ ಇತ್ತು. ಹೌದು ಹೊಳ ಹಂಗಾತಂದ ಸೊಕ್ಕೆತ್ತ ರಾವಣನಲ್ಲಿ 6 ಕೋಟಿ ಆಯುಷ್ಯ ಇತ್ತು. ಹಾ ಹಾ ಶನಿ ತಿರುಗಿ ಹಂಗಾತ ಮನ್ಕೊಂಡ, ಎದಿ ಮ್ಯಾಗ ಕಾಲು ಬಿಡುಗುಡ್ದ. ಹಾ ಶನಿ ದೃಷ್ಟಿ ರಾವಣಾಸುರನ ಮ್ಯಾಲ ಹೋಯ್ತು. ಹಾ ಹಾ ಅದೇ ಟೈಮದೊಳಗ ಹನುಮಂತನ ಬಾಲ ಲಂಕಾಕ್ಕೆಲ್ಲ ಸುತ್ತಾಯ್ತು. ಹಾ ಹಾ ಯಾವಾಗ ಶನಿ ದೃಷ್ಟಿ ಬಿತ್ತು ಬೆತ್ತು ಅನ್ನುವಂಥದ್ದು ಅರ್ಗ ಅಲ್ಲಿ ಮೂಡಿ ಬಂಗಾರದ ಲಂಕಾ ಸುಟ್ಟದ. ಪುಣ್ಯಾತ್ಮರೇ, ಬಂಗಾರದ ಲಂಕಾ ಸುಟ್ಟದ. ಹಾ 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 ಅಧ್ಯಾತ್ಮ ರಾಮಾಯಣ 5ನೇ ಭಾಗದೊಳಗೆ ತೆಗೆದು ನೋಡ್ಕ. ನಿನಗೆ ಸಿಗಲಿಲ್ಲ ಅಂದ್ರೆ ನನ್ನ ಮನೆಗೆ ಬಂದು ಎದಿ ಮ್ಯಾಗ ನಂಗೆ ಹಿಡಿದು ಕೇಳ. ಹಾ 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 ಹೌದು ಹಿಂಗದ ವಿಷಯ. ಹಾ 36 ಕೋಟಿ ದೇವತೆಗಳೆಲ್ಲ ಹಾ ಮಗ ಹೇಳ್ಯಾನ, ಒಂದು ಕ್ಯಾಲಿಯರ್ ಹಾಡಿ ನಿಮ್ಮ ಮನಸ್ಸು ಶಾಂತ ಮಾಡಿ ನಾ ಮಂಗಳಾರತಿ ಮಾಡತ್ತೇನೆ ಅಂತ ಹೇಳ್ಯಾನ. ಹಾ ಇಲ್ಲೇ ಒಂದು ಮಾತು ಕೇಳ್ತೀನಿ. ಮತ್ತೇನು ಕೇಳವ್ರ? 36 ಕೋಟಿ ದೇವತೆಗಳನ್ನೆಲ್ಲ ಬಂಧನದಾಗ ಇಟ್ಟಿದ್ದ ರಾವಣಾಸುರ. ಹಾ ಅದ್ರೊಳಗ ಈ ಗಣಪನು ಒಬ್ಬ ಬಂದ. ಹಾ ಇವನು ಯಾವ ಕೆಲಸಕ್ಕೆ ಹಚ್ಚಿದ್ದನ ರಾವಣಾಸುರ? ಇದನ್ನ ಒಂದರೆ ಸ್ವಾರ್ಥ ಮಾಡ್ಕೊಂಡು ನಿನ್ನ ಜನ್ಮ. ಇದ್ರ ಉತ್ತರ ಹೇಳಿ ನೋಡುನು. ಹಾ ಹಾ 5 ನಿಮಿಷ ಟೈಮ್ ಐತಿ. ಎಲ್ಲಿ ಫೋನ್ ಹಚ್ತಿ ಹಚ್ಚ, ಏನ್ ಮಾಡ್ತಿ ಮಾಡ. ಎಲ್ಲಿ ಬೇಡ 36 ಕೋಟಿ ದೇವತೆಗಳೆಲ್ಲ ಒಂದೊಂದು ಕೆಲಸ ಇದ್ದು. ಹಾ ಆ ಜಾಗದೊಳಗೆ ಗಣಪತಿಗೆ ಯಾವ ಕೆಲಸಕ್ಕೆ ಹಚ್ಚಿದ್ರ ರಾವಣಾಸುರ? ಹದ್ 8 ದಿವಸ ಲಂಕಾಪಟ್ಟಣದಾಗ 36 ಕೋಟಿ ದೇವತೆಗಳು ಇದ್ರು. ಹೌದು 8 ದಿವಸ ತಿಳಿದ್ರ ಅದ್ರ ಉತ್ತರ ಕುಲ್ಲ. ಹಂಗ ಗೋನ್ ಹಾಕೋಂಗಿಲ್ಲ ಮಗನ. ಹಾ ಹಾ ಬಾಯಾಗ ನೀರಿದ್ರೆ ಬಳಸಾಕ್ ಬರ್ತೈತಿ. ನದಿ ಹರಿತಿರ್ಬೇಕು, ಜ್ಞಾನಿ ತಿರುಗ್ತಿರ್ಬೇಕು. ಹೌದು ಒಂದು ಪಾಲು ಓದಿದ್ರ 3 ಪಾಲ ಓದು ಒಕ್ಕಾಲ, ಬುದ್ಧಿ ಮುಕ್ಕಾಲಿರ್ಬೇಕು. ಮುಕ್ಕಾಲ. ಹೌದು ಹಿಂಗದ ವಿಷಯ. ಹಾ ಯಾಕ ಅಂತ ಕೇಳಿದ್ರ, ಯಾಕ್ರಿಪ್ಪ? ಇವತ್ತು ನಾ ಈ ವಿಷಯ ಯಾಕೆ ತೆಗ್ದೀನಿ, ಎದರ ಸಂಬಂಧ ತೆಗ್ದೀನಿ? ಯಾಕ್ರಿಪ್ಪ? ಆ ಕಾಲದೊಳಗೆ ಪರಮಾತ್ಮ ಶಾಪ ಕೊಟ್ಟದ್ದು. ಯಾವುದೇ ಒಂದು ಗುಡಿ ಒಳಗೆ ಹೋಗ್ರಿ, ಬಸವಣ್ಣ ದೇವ್ರು ಏನು ಮಂಡಿಗಾಲ ಹೋಗೋದು ಮಕ್ಕೊಂಡಾನ ಹಂಗೆ ಅದ ಬಸವಣ್ಣ ಇನ್ನುವರೆಗೆ. ಆದ್ರೆ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ನೀವು. ಹೌದು ಹನುಮಂತ ದೇವ್ರು ಎಲ್ಲಿ ಹೋಗ್ತೀರಿ ಹೋಗ್ರಿ, ನಿತ್ಯ ಏನು ಮ್ಯಾಗ ಕೈ ಮಾಡ ನಾವು ಹಂಗ ಅದಾನ. ಹಾ ಏನೋ ಒಂದು ಮಂಗ್ಯ ಸತ್ತಲ್ಲಿ ಕುತ್ತ ಹನುಮಪ್ಪನ ತಂದು ಕುಣಿಸ್ಬೋದು. ಅದಕ್ಕೆ ನಾ ಮಾನ್ಯತೆ ಕೊಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಈಗಿನ ಅವರು ಮಾಡುವಂಥ ಒಂದೊಂದು ಮೂರ್ತಿಗಳು ಅವೆಲ್ಲ ಕಾನೂನುಬದ್ಧವಾಗಿ ನಡೆದಾವು, ತಪ್ಪು ಹೊಂಟಾವು. ಹೌದು ಆದರೂ ಕೂಡ ಮೂಲತಃ ಇದನ್ನು ನಾವು ಸಂಶೋಧನೆ ಮಾಡಿ ನೋಡ್ಬೇಕಾದ್ರೆ ಹಾ ಇದು ಹಿಂಗದ. ಹೌದು ಯಾಕಂತಂದ್ರೆ ಇದನ್ನು ತಿಳ್ಕೊಳ್ಳುವಂಥ ಮಾತದ. ನಾವು ಯಾವ ಜಾಗಕ್ಕೆ ಹಾಡಕ್ಕೆ ಹೋಗಿರ್ತೀವಲ್ಲ, ಎರಡೂ ಮೇಲ ಕರ್ಸಿದಕ್ಕೆ ಅವ್ರಿಗೂ ಆನಂದ ಆಗಬೇಕು, ಬಂದು ನಾವು ಹಾಡಿದಕ್ಕೆ ನಮಗೂ ಆನಂದ ಆಗಬೇಕು. ಆಗ್ಬೇಕಲ್ರಿಪ್ಪ? ನಾವು ಹೆಂಗೆ ಹಾಡಿವಿ ಅನ್ನೋದು ಮುಖ್ಯ ಅಲ್ಲ, ನಾವು ಏನು ಮಾತಾಡಿದೀವಿ ಅನ್ನೋದು ಮುಖ್ಯ. ಅವ್ರು ಎಷ್ಟು ತಿಳ್ಕೊಂಡಾರ ಅನ್ನೋದು ಭಾಳ ಮುಖ್ಯ. ಹೌದಲ್ರಿಪ್ಪ? ಹೌದು ಹಿಂಗದ ವಿಷಯ. ಹಾ ಒಂದು ಮಾತನ್ನ ನನಗೆ ಕೇಳಿದ ಮಗ, ಏನು ಕೇಳ್ಯಾರಿಪ್ಪ? ನಮ್ಮ ಅಪ್ಪಗ ನಾ 2 ದಿನದ ಹಿಂದೆ ಒಂದು ಮಾತು ಕೇಳಿನಿ. ಹಾ ಇಸ್ಲಾಂ ಧರ್ಮದ ದರ್ಗಾದೊಳಗ ಆ ಮದಾರದ ಮ್ಯಾಗ ಹಾ ಕಂಬಳಿ ಅದ. ಹಾ ನೀ ಹೇಳಿದೆಪ್ಪ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಎಂಕಂಚಿ ದಾವಲ್ ಮಲಿಕ್ ಐತೆ ತಿಳಿದಿ. ಹಾ ಬಿಜಾಪುರ ಜಿಲ್ಲಾ ಬಿಟ್ಟು ಹೇಳು. ಹಾ ಹನುಮಂತ, ನಿನ್ನ ಕಣ್ಣಾಗ ನಾ ಹೆಂಗಾರಿ ಕಾಣ್ತನೋ? ಹೌದು ಅಲ್ಲ, ನಿನ್ನ ಕಣ್ಣಾಗ ನಾ ಹೆಂಗಾರಿ ಕಾಣ್ತೇನಂತ. ಹಾ ಹಾ ಬಿಜಾಪುರ ಜಿಲ್ಲಾ ಬಿಟ್ಟು ಹೇಳಕ್ ಬರಾಕಿಲ್ಲ ಇವಾಗ. ಹೌದು ಬರಾಕಿಲ್ಲ. ಹೆಂಗೋ ಜಯ ಮಾವ? 3ನೇ ಜಿಲ್ಲಾಕ್ ಸತ್ಯಪ್ಪ ಬಂದಾನ ಅಂತಂದ್ರೆ ಚೊನ್ನ ಹೊಲಿಸ್ಯಾನಂದ್ರೆ ಇದಕ್ಕೆ ಜಾಗ ಬಿಟ್ಟ ಹೊಲಸಾಕಿಲ್ಲ. ಏನೆಲ್ಲ ಬಂದ ಇಟ್ಟಾನಿರ್ತೀವ. ವಿಜಯ್ ಮಾವನಿಗೆ ಬಂದ ಇಟ್ಟಾನು. ಕುಸ ಕೇಳ, ನೀ ಎಲ್ಲಿ ಸುತ್ತಾದ ಬರ್ತೀವ ಅಪ್ಪನ ಜೋಡಿ ಹಿಂಗೆ ವಾದ ಮಾಡಾವಿದ್ದೆ ಅಂದ್ರ ಒಂದೊಂದ ಕೇಳಬೇಡ. ನೀ ಸಾಲ್ ಖರ್ಚು ಒಂದು 20 ಕೇಳ್ಬೇಕು ಒಂದು ಪದದಾಗ. ಹೌದು ನಿನ್ನಂಗ ಬರ್ಕೊಳಂಗಿಲ್ಲ.
ಇಲ್ಲಿ ಮೂಡಿದಟ್ಟ ಹೇಳವ. ಹೌದು ಬತ್ತು ಹೇಳ್ತೀನಿ, ಬರ್ಲಿಲ್ಲ ಅಂದ್ರೆ ಮಗನ ನೀ ದೊಡ್ಡ ಅವದಿಪ್ಪ, ನೀ ಓದ್ಕೊಂಡ್ ಅವದಿ, ನನ್ನ ಕಡೆ ಉತ್ತರ ಎಲ್ಲ ಹೇಳು. ಹೌದು ರೋಕ್ ಬೈ ಟೋಕ. ಹೌದು ಅಭಿಮಾನ ಸೋಡಾ, ಮುಕ್ತಿ ರೋಕಡ. ಮನುಷ್ಯನಲ್ಲಿ, ಕಲಾವಂತನಲ್ಲಿ ಸೊಕ್ಕಿರಬಾರ್ದು, ಅವನಲ್ಲಿ ಗರ್ವ ಇರಬಾರ್ದು. ಹೌದು ನಾನು ಅಂತದ್ ಇರಬಾರ್ದು, ನಾನೇ ದೊಡ್ಡ ಅನ್ನಬಾರ್ದು, ಇನ್ನೊಬ್ರನ್ನ ಸೋಲಿಸಿ ಅನ್ನುವಂಥ ಭಾವನೆ ಇರಬಾರ್ದು. ಇರಬಾರ್ದಲ್ರಿಪ್ಪ. ಅಕಸ್ಮಾತ್ ಮಗಲಾಗಿ ನೆತ್ತ ಹಿಂದ ಡೊಗ್ಗ ಕತ್ತಪ್ಪ ಅಂತಂದ್ರ ಅದಕ್ಕೆ ಮತ್ತ ಹುಂಟೇರಿ ಹಾಕಿ ಹೊಡಿಬೇಕು ಮಂಗಳಾರತಿ ಆಗೋ ಟೈಮ್ ತಗ. ಅದು ನಿಜವಾದ ಕಲಾವಂತ ರೈತನ ಲಕ್ಷಣ. ನಿನ್ನ ಯಾಕೆ ಕಾಡಾಕತ್ತೀನಿಪ್ಪ ಅಂತಂದ್ರ ಇನ್ನೊಂದು ಮೂರ್ತಿ ಮಾಡ್ಬೇಕತ್ತೀನಿ. ದೇವ್ರ ಗುಡಿ ಆಗ ಮೂರ್ತಿ ಆಗಕ್ರೆ ದೇವ್ರ ಗುಡಿ ಹೊರಸಲಕ್ಕೆ ಕಲ್ಲಾಗಬೇಡ. ಹೌದು 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 ಇದನ್ನ ತಿಳ್ಕೊ ಮಾತಾ. ನೀ ಹೇಳಿ ಕಂಬಳಿನ ಆ ಒಂದು ದರ್ಗಾದಾಗ ಬರ್ಬೇಕಾದ್ರೆ ಕಾರಣೇನು ಎಟ್ಟು ಏಡಿಂದ ಅದ ಕಂಬಳಿ. ಇನ್ನು ಎರಡನೇ ಉತ್ತರ ಹೇಳ್ತೀನಿ ಕೇಳ. 3 ದಿನದ ಹಿಂದ ಎಂಕಂಚದ ಹೇಳಿನಿ. ಇನ್ನು ಎರಡನೇದು ಉತ್ತರ ಹೇಳ್ತೀನಿ ಕೇಳಿವತ್ತ. ಏನ್ರಿಪ್ಪ? ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಊರು ಸದಲಗ ಶಮನಾಮೇರನ ದರ್ಗಾ. ಅಮೋಘ ಸಿದ್ಧನ ಸಾಕಿದ ಮಗ ಅಂದ್ರೆ ಪುಣ್ಯದ ಮಗ ತೇರ್ವಾಡ ಮಂಗರಾಯ ಕಂಬಳಿ ತಗೊಂಡು ವಾದ ಅವಧೂತ್ ಸಿದ್ಧ ಬೆನ್ನತ್ತಿ ವಾದ ಕಸ್ಕೊಂಡ್ ಬರಾಕ. ಹೌದಲ್ರಿಪ್ಪ. ವಿಷಯ ಹಿಂಗೆ ಬರಬೇಕು. ಯಾವ ಮಂಗರಾಯ ಸಿದ್ಧ ಕಂಬಳಿ ಹೋದಾನಂದ್ರೆ ಇದನ್ನ ಕಸ್ಕೊಂಡ್ ಬರ್ಬೇಕಂತ ಅವಧೂತ್ ಸಿದ್ಧ ಕುದುರೆ ಹತ್ತಿ ವಾದ. ಅಟ್ಟ ಅನುಗುಡ್ದ ಏನಾಗಿತ್ತು, ಸದಲ್ಗ ಭೂಮಿಗೆ ಹೋಗಿ ಹೊಳೆ ದಂಡಿಗೆ ಮಂಗರಾಯ ಸಿದ್ಧ ನಿಂತಿದ್ದ. ಏ ಮಂಗರಾಯ, ನಮ್ಮ ಅಪ್ಪ ಹೇಳಲಾರ್ದ ಕಂಬಳಿ ತುಡುಗು ಮಾಡ್ಕೊಂಡು ಬಂದಿದ್ದಿ, ಕೊಡು ಮಗನ ಅಂದ. ಹೌದಲ್ರಿಪ್ಪ. ಆ ಟೈಮ್ದಾಗ ಇಲ್ಲಪ್ಪ ನಮ್ಮ ಅಪ್ಪ ನನಗೆ ಎತ್ತಿ ಕೊಟ್ಟ, ನನ್ನ ಕಂಬಳಿ ತಂದಿನಿ ಅಂದ. ಇಬ್ಬರಿಗೂ ಜಗಳ ಹತ್ತು. ಶಮನಾಮೇರಿಂದ 10 ಹಳ್ಳಿ ಒಳಗೆ ಅಧಿಕಾರಿ ಇತ್ತು. ಎತ್ತಲ್ರಿಪ್ಪ. ಯಾರಪ್ಪ ನೀವು ಯಾಕೆ ಜಗಳಾಡಕತ್ತೀರಿ ತಂದಾಗ, ನಾಡಗೌಡ ಅಮೋಘ ಸಿದ್ಧನ ಮಕ್ಕಳ ನಾವು, ನಮ್ಮ ಅಪ್ಪ ಹೇಳಲಾರ್ದೆ ಕಂಬಳಿ ತುಡುಗು ಮಾಡ್ಕೊಂಡು ಬಂದಾನ, ಇದನ್ನ ತರಾಕ ಬಂದಿನಿ ಅಂದ. ಹೌದು. ದೊಡ್ಡ ಸತ್ಪುರುಷರ ಮಕ್ಕಳಿದ್ದೀರಿಪ್ಪ, ಹಾದಾಗ ನಿಂತು ಜಗಳಾಡಬೇಡ್ರಿ, ನನ್ನ ದರ್ಗಾಕ್ ಹೋಗೋಣ ನಡ್ರಿ ಅಂದ. ದರ್ಗಾದ ಮುಂದೆ ಹೋಗಿ ಇಬ್ಬರಿಗೂ ಒಂದು ಸಮಜ ಮಾತು ಹೇಳ್ದ. ಅಣ್ಣ ತಮ್ಮರು ನೀವು ಜಗಳಾಡಬೇಡ್ರಿ, ಈ ನ್ಯಾಯ ಬಗೆಹರಿಸೋನು ಭಂಡಾರದಾಗಿನ ಸಿದ್ಧರದಿರಿ. ಕೂದಲು ಬೆನ್ನಿ ಒಳಗಿನ ಕೂದಲ ತೆಗೆದಂಗಿರಬೇಕು, ಕೊಡ್ರಿ ಅದನ್ನ ಕಂಬಳಿ ಅಂದ. ಹೌದು. ತನ್ನ ಅರಮನೆ ಒಳಗೆ ಹೋಗಿ ದರ್ಗಾದಾಗ 7 ಬಾಗಲು ಕೀಲಿಯನ್ನ ತೆಗೆದ ಹೋದ ದೇವರ ಕೋಲೆದಾಗ ಮದಾರ ಮ್ಯಾಗ ಜಾಡಿ ಇಟ್ಟ. ಜಾಡಿ ಇಟ್ಟು 7 ಬಾಗಲ ಹಾಕೋತ ಉಕ್ಕಿನ ಕೀಲಿ ಹಾಕಿ ಕೈ ತಗೊಂಡು ಬಂತ. ನಡ್ನ್ಯಾಗ ಕಟ್ಕೊಂಡು 7 ಬಾಗಲ ಹಾಕಿ ಹೊರಗೆ ಬಂದ ಅಂಗಳದಾಗ ಕೂತ ಅಣ್ಣ ತಮ್ಮರಿಗೆ ನಿಲ್ಲಿಸಿದ್ದ. ಹೌದು. ಮೊದಲು ಯಾರು ಕರಿತೀರಿ ಕರ್ರಿ, 3 ಮಾತು ಕರೆದಾಗ ನಿಮ್ಮ ಕಂಬಳಿ ಬಂದು ನಿಮ್ಮ ಕೈವಾಸ ಆಯ್ತಂದ್ರ ಅವ ಇನ್ನೊಬ್ಬ ಕೇಳಂಗಿಲ್ಲ. ಹೌದು. ಹಿಂಗ ಮಾತಾಯ್ತು. ಅವಾಗ ಅವಧೂತ್ ಸಿದ್ಧ 3 ಮಾತು ಕರೆದ, ಉಕ್ಕಿನ ಕೀಲಿ ತೆಗಿಲಿಲ್ಲ, ಬಾಗಲ ಕುಲ್ಲ ಆಗಲಿಲ್ಲ, ಕಂಬಳಿ ಬಂದ ಅವನ ಕೈವಾಸ ಆಗಲಿಲ್ಲ. ಮಂಗರಾಯ ಸಿದ್ಧ ನೀ ಕರಿ ಅತ್ತಂದ ಟೈಮದೊಳಗ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ನಾಡಗೌಡನ ಬಲ್ಲಿ ನಾ ದುಡ್ದದ್ದೇ ಖರೆ ಆದ್ರ, ನಮ್ಮ ಅಪ್ಪ ನನ್ನ ಕೈ ಎತ್ತಿ ಕೊಟ್ಟದ್ದೇ ಖರೆ ಆದ್ರ ಈ ಕಂಬಳಿ ಬಂದು ನನ್ನ ಕೈವಾಸ ಆಗ್ಬೇಕಲ್ಲಿ ಅಂದ. ಉಕ್ಕಿನ ಕೀಲಿ ಜಿಗದ ಬಿದ್ದು ಬಾಗಿಲು ತನ್ನಂಗ ತಾನ ಕುಲ್ಲ ಅದು ಒಳಗ ಅರಮನೆ ಒಳಗೆ ಇದ್ದಿರ್ತಕ್ಕಂಥ ಮದಾರ ಮ್ಯಾಗಿನ ಜಾಡಿ ಬಂದು ಮಂಗರಾಯನ ಕೈವಾಸ ಆಯ್ತು. ಆ ಟೈಮದೊಳಗ ಶಮನಾಮೇರನ ತಂಗಿ ಮಸಾಬ್ತಿ ನೀ ಅಲ್ಲ, ಶಮನಾಮೇರನ ತಂಗಿ ಮಾಸಾಬ್ತಿ. ಹೌದು. ಅಕ್ಕಿ ಸ್ಥಾನ ಎಲ್ಲಿ ಅದಪ್ಪ ಅಂತ ಕೇಳಿದ್ರ ಕುಡ್ಚಿ ಆಗ್ಯದ. ಕುಡ್ಚಿಗೆ ಮತ್ತು ಐನಾಪುರಕ ನಡುವ ಹೊಲಿ ಒತ್ತಿನಾಗದ ಸ್ಥಾನ ಮಾಸಾಬ್ತಿದು. ಯಾರು ಬೇಕಾದವ್ರು ಮಿರಾಜ್ಗೆ ಹೋಗೋ ಮುಂದೆ ನೋಡ್ಬೋದು. ಹೊಳಿ ದಾಟುವಾಗ ತೆಲಗಡಿ ಮಗಲ ಆಲದ ಬನ ಐತಿ, ಆಲದ ಬನದಾಗ ಮಾಸಾಬ್ತಿದು ಗುಡಿ ಐತಲ್ರಿಪ್ಪ. ಅವಾಗ ಇಂಥ ಸತ್ಯ ಧರ್ಮರಪ್ಪ, ನ್ಯಾಯ ಮಾಡಬೇಡ್ರಿ, ಮಂಗರಾಯ ಸಿದ್ಧನಂತೆ ಕಂಬಳಿ ಆತು, ನೀವು ಹಂಗೆ ಹೋಗಬೇಡ್ರಿ, ನನ್ನ ಅರಮನೆ ಒಳಗೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ತಂಗಿ ಮಾಸಾಬ್ತಿಗೆ 3 ಎಡಿ ಮಾಡ್ಕೊಂಡು ಬಾ ತಂದು ಇಟ್ಟು ಶಮನಾಮೇರ ಹೇಳಿದಾಗ ಮಾಸಾಬ್ತಿ ಹೋಗಿ 3 ಎಡಿ ಮಾಡ್ಕೊಂಡ ತಗೊಂಡ ಬರೋ ಮುಂದೆ ಒಂದು ಸಂಕಲ್ಪ ಮಾಡ್ತಾಳ. ಏನು ಸಂಕಲ್ಪ ಮಾಡ್ತಾಳ್ರಿಪ್ಪ? ನಮ್ಮಣ್ಣರೇ ಒಂದು ಇಸ್ಲಾಂ ಧರ್ಮದೊಳಗೆ ಸತ್ಪುರುಷದಾನ, ಪವಾಡ ಪುರುಷದಾನ, ಸಿದ್ಧಿ ಪುರುಷದಾನ ಅದಾನಲ್ರಿಪ್ಪ. ಭಂಡಾರದ ಒಡೆಯನ ಮಕ್ಕಳು ಇಲ್ಲಿಗೆ ಬಂದಾರ. ಇದ್ರ ಒಳಗೆ ಯಾವ ಸತ್ಯದಿಂದ ಅದಾನ ಅವನಿಗೆ ಈ ಎಡಿ ಅಮೃತ ಆಗ್ಬೇಕು. ಯಾವ ಅಸತ್ಯದಿಂದ ನ್ಯಾಯ ಮಾಡಕ್ ಬಂದಲ್ಲ ಇದು ಅಮೃತದ ಅಡಿಗೆ ಅವಾಗ ವಿಷ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಲು. ವಿಷ ಹಾಕಿಲ್ಲಕ್ಕಿ ಸಂಕಲ್ಪ ಮಾಡ್ಕೊಂಡ್ಲು. 3 ಮಂದಿ ಸಾಲಕ ಕೂತಿದ್ರು, ಎಡಿ ತಂದಿಟ್ಟಳು. ಹೌದು.
ಹೌದು ಸಿದ್ಧ ಉಣ್ಣುವಂತ ಎಡಿ ವಿಷ ಆಗಿಬಿಡ್ತು. ಹೌದ್ರಿಪ್ಪ ಹೌದು. ಮಂಗರಾಯ ಸಿದ್ಧ ಶಮನ ಮೀರ ಊಟ ಮಾಡಿದ್ರು. ಕಂಬಳಿ ತಗೊಂಡು ಹೋಗುವಂತ ಟೈಮದೊಳಗ ಮಂಗರಾಯ ಸಿದ್ಧ ಹೌದು ಸಿದ್ಧ ಹೇಳ್ತಾರೆ, ಕಂಬಳಿ ನ್ಯಾಯ ಇಲ್ಲಿ ಆಗೈತೆ ಅಂದ ಮೇಲೆ ನಮ್ಮ ಅಪ್ಪನ ಗುರುತೊಂದು ನಿನ್ನ ಮದಾರದಾಗಿರ್ಲಿ ತಿಳ್ಕೊಂಡು ಅವಾಗ ಅವನಿಗೆ ಮಾತು ಕೊಟ್ಟಾರ ಶಮನ ಮೀರ್ಗ. ಶಮನ ಮೀರನ ದರ್ಗಾದಾಗ ಜಾಡಿ ಉಳ್ದೈತಿ 3 ಎಡ 1 ಮುತ್ತಳಿ. ಈ ಮಾತು ಹಿಂಗದ, ಖರೆ ಅಂದ್ರೆ ಖರೆ ಅನ್ನೋ ಸುಳ್ಳು ಅಂದ್ರ ಮಂಗಳಾರತಿ ಗುಡ್ದ ನೀನು ದೊಡ್ಡವ ಇರ್ಬೋದು, ಯಾಕೆ ಮಗ ದೊಡ್ಡವ ಇರಬಾರ್ದು ಯಾಕೆ ಹೇಳದ್ರ ಉತ್ತರ. ನಂದೇನು ತಕರಾರಿಲ್ಲ, ಎಲ್ಲ ನನ್ನ ಕಡೆ ಉತ್ತರ ಹಿಂಗೈತಿ, ಕಥಾಬಾಗಿ ಹಿಂಗೈತಿ. ಆ ಟೈಮದೊಳಗೆ ಸಂಕಲ್ಪ ಮಾಡ್ಕೊಂಡು ವಿಷ ಹಾಕಿದಳು ಮಾಸಾಬ್ತಿ. ಹೌದು. ಮುಂದೆ ಕುದುರೆ ಹತ್ತುಕೊಂಡು ಎಲ್ಲಿ ಬಂದ? ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಹಿರಿವಳಿ ದಂಡಿಗೆ ಕಲ್ಲಂಕಲಿಗೆ ಭೂಮಿಗೆ ಬಂದ ಓದಿಸಿದ್ದ. ಹೌದಲ್ರಿಪ್ಪ. ವಿಷದ ವೇದನೆ ಹೆಚ್ಚಾಯ್ತು, ಹೊಟ್ಯಾಗ ತಾಪ ಆಗಾಕತ್ತು, ನೀರಾಡಿಸಿ ಹರಣ ಹಾರಿದ. ಅಂಕಲಿಗೆ ಊರಾಗಿನ ತಲವಾರ ಕ್ಯಾತೈನ ಊರ್ ಹೊರಗಿಟ್ಟಿದ್ರು ಕುಷ್ಠ ರೋಗ ಹತ್ತಿತ್ತು. ಹೌದ್ರಿಪ್ಪ ಹೌದು. ಕುಷ್ಠ ರೋಗ ಹತ್ತಿತ್ತು. ಹತ್ತಿದ ಟೈಮದೊಳಗ ಊರ್ ದಂಡ್ಯಾಗಿದ್ದಂತ ತಲವಾರ ಕ್ಯಾತೈನ ಹರಕ ಚಪ್ಪರಕ್ ಹೋದ. ಯಪ್ಪ ನೀರು ಕೊಡು ಗಂಟ್ಲಾರಿದ ಅಂದ. ಹೌದು. ನಿತ್ಯವನಿಗೆ ನೋಡಿದ, ಹುಣ್ಣಿಮೆ ಚಂದ್ರ ನಂಗೆ ಕಾಣಿದ, ಯಾವ ಪವಾಡ ಪುರುಷ ಸಿದ್ಧಿ ಪುರುಷರ ಮಗಪ್ಪ, ನನಗರೆ ಕುಷ್ಠ ರೋಗ ಹತ್ತದ, ಊರದಿಂದ ಹೊರಗಿಟ್ಟಾರ. ಹೌದು. ನನ್ನ ನೀರು ಇವಾಗ ಕೊಟ್ಟನಿ ಅಂದ್ರೆ ನನ್ನ ರೋಗಿ ಇವಾಗ ತಲುಕ್ತೈತೆ ತಿಳ್ಕೊಂಡು ಮಗಿ ಕೊಡ್ಲಿಲ್ಲ ತಗೊಂಡು ಓಡಾಡಕತ್ತ. ಹೌದಲ್ರಿಪ್ಪ. ನಾ ಕೊಡುದಿಲ್ಲ ಆತ. ಇನ್ನು ತಾಪ ಹೆಚ್ಚಾಗಿದ್ ಕುದುರೆ ಮ್ಯಾಗಿನ ಜಿಗದ ಕಸ್ಕೊಂಡು ಕುಡಿಬೇಕನ್ನೋ ಗುಡದ ಕೈಯಾಗಿನ ಮಗಿ ಕ್ಯಾತೈ ಒಗದು ಬಿಟ್ಟಲ್ರಿಪ್ಪ. ಅವಾಗ ಮಗಿ ಹೊಡಿತು, ಒಂದಿಟ್ಟ ಹಂಚಿನಾಗ ನೀರು ಉಳಿದಿದ್ದು, ಅಟ್ಟೆ ಎತ್ತು ಕುಡ್ದ. ಅದೇ ಟೈಮ್ ಅದೊಳಗ ಗುಡ್ಡದ ಮ್ಯಾಗ ಬಬಲಾದಿ ಕೊಂತುಬಾಯಿ ಅಮೋಘ ಸಿದ್ಧನ ಸಸಿ 5 ದೀಪ ಹಚ್ತಿದ್ಲ ದಿನ ಮಾವನ ಸೇವಾ ಮಾಡಿ. ಹೌದಲ್ರಿಪ್ಪ. ಒಂದು ಮಾವನ ಹೆಸರು ಅಮೋಘ ಸಿದ್ಧನ ಹೆಸರಲ್ಲೇ, ಒಂದು ಅವಧು ಸಿದ್ಧನ ಹೆಸರಲ್ಲೇ, ಒಂದು ಬಿಳಿಯಾನಿ ಸಿದ್ಧನ ಹೆಸರಲ್ಲೇ, ಒಂದು ಸ್ವಾಮನ ಮುತ್ಯಾನ ಹೆಸರಲ್ಲೇ, ಒಂದು ಕಣ್ಣು ಮುತ್ಯಾನ ಹೆಸರಲ್ಲೇ ದೀಪ ಹಚ್ಚಿ ಬೆಳಗ್ತಿದ್ಲು. ಹೌದು. ಮುಂಜಾನೆ ಎದ್ದು ಮಾವನ ಸೇವಾ ಮಾಡಿ 5 ದೀಪ ಹಚ್ಚಿ ಮಾವಾಗ ಬೆಳಗುವಂತ ಟೈಮ್ದಾಗ ಬಾವ ಅವಧೂತ ಸಿದ್ಧನ ದೀಪ ಕಂದಾಗಿತ್ರಿಪ್ಪ. ಮಾವ ಅಮೋಘ ಸಿದ್ಧ ಕೇಳ, ಮಾವ ನನ್ನ ಬಾವ ಅವಧೂತ ಸಿದ್ಧನ ದೀಪ ಕಂದಾಗ್ಯದ, ಕಾರಣ ಏನು ಅಂತ ಕೇಳು. ಹೌದ್ರಿಪ್ಪ. ಅವಾಗ ಅಮೋಘ ಸಿದ್ಧ ತ್ರಿಕಾಲ ಜ್ಞಾನಿ ಹೇಳ್ದ, ಕೊಂತೆವ ನಿನ್ನ ಭಾವ ಅವಧೂತ ಸಿದ್ಧ ವಿಷದ ವೇದನೆಯಿಂದ ಕಲ್ಲಂಕಲಿಗೆ ಭೂಮಿಯಾಗ ಬಿದ್ದು ಉಳ್ಳಾಡಕತ್ತಾನ. ಇನ್ನು ಕೆಲವೇ ಕ್ಷಣದೊಳಗೆ ಅವನು ಸಾಯಮದಾನ, ಅವನ ಪ್ರಾಣ ಹಾರಿ ಹೋಗೋದದ, ಅದಕ್ಕೆ ಅದು ದೀಪ ಕಂದಾಗ್ಯದ, ಇನ್ನು ಸ್ವಲ್ಪ ಟೈಮದೊಳಗೆ ಆ ದೀಪ ಆರ್ತದ ಅನ್ನೋ. ಹೌದು. ಅವಾಗ ಕೊಂತುಬಾಯಿ ಅಂದ, ಮಾವ ಸತ್ಪುರುಷದ್ದಿ, ತ್ರಿಕಾಲ ಜ್ಞಾನಿ ಇದ್ದಿ, 7 ಯುಗದಾಗ ನಿನ್ನ ಗುರುವಿನ ಧ್ಯಾನ ಮಾಡಿದಿ, ನನ್ನ ಭಾವನ ಏನಾರೇ ಮಾಡಿ ಉಳಿಸು. ಹೌದು. ಅವಾಗ ಮೋಕ್ಷ ಹೇಳ್ತಾನೆ, ಕೊಂತೆವ ನಿನ್ನ ಉದರದಿಂದ ಹುಟ್ಟಿರ್ತಕ್ಕಂತ ಸಣ್ಣ ಮಗ ಶಿಲಿ ಸಿದ್ಧನ ಕೈಯಾಗಿಂದ ಆಕಾಶಕ್ಕೆ ಆವತ್ತಿ ಹೊಡೆದ್ರೆ ನಿನ್ನ ಭಾವ ಉದಿಸಿದ್ದು ಉಳಿತಾನ ಅಂತ ಮಾವ ಹೇಳ್ದ. ಹೌದು. ಮಗನ ಮ್ಯಾಗಿನ ಮಮಕಾರ ಬಿಟ್ಟು ಭಾವ ಉಳಿಲಿ, ನನ್ನ ಜಲಮಿದ್ರೆ ಇಂಥವಿನ 10 ಮಕ್ಕಳ ಇರಬಹುದು ತಿಳ್ಕೊಂಡು ಬಗಲಾಗಿನ ಕುಶನ ಹಿಂದೆ ನೋಡ್ಲಾರ್ದೆ ಮುಂದೆ ನೋಡ್ಲಾರ್ದೆ ಕಣ್ಣು ಮುಚ್ಚಿ ಆಕಾಶಕ್ಕೆ ಆವತ್ತಿ ಹೊಡೆದು ಅಲ್ಲಿ ಆ ವಿಷ ಕಾರ್ಕೊಂಡು ಉದಿಸಿದ್ದ. ತಲವಾರ ಕೆತ್ತ ಹೇಳ ಇದನ್ನ ಮೈ ತುಂಬ ಹಚ್ಕೋರು ಅಂತಂದ. ಆ ಕಾರ್ಯತಕ್ಕಂತ ವಿಷಯ ಎಲ್ಲ ತಲವಾರ ಕೆತ್ತ ಮೈ ತುಂಬ ಹಚ್ಕೊಂಡ ಕುಷ್ಠ ರೋಗ ನಿವಾರಣೆ ಆಯ್ತು. ಹೌದ್ರಿಪ್ಪ. ಹೌದು. ಸಿದ್ಧರ ಪವಾಡಗಳದಾವ ಹನುಮಂತ ಮಾಸ್ತರ. ಅವಾಗ ಮಾಸಾಬ್ತಿನ ಕೇಳ, ಯಾರು? ಶಮನ ಮೇರ. ಏನ್ ಕೇಳ್ತಾನ್ರಿಪ್ಪ? ತಂಗಿ ಸಿದ್ಧರ ಮಕ್ಕಳಿಗೆ ವಿಷ ಹಾಕಿದೆ ಏನಂತ ಕೇಳ. ಇಲ್ಲ ನಾನು ಹಾಕಿಲ್ಲ, ಸಂಕಲ್ಪ ಮಾಡೀನಿ. ಯಾರು ಸತ್ಯದಿಂದ ನಡೆದಾರ ಅವ್ರಿಗೆ ಇದು ಅಮೃತ ಆಗಬೇಕು, ಯಾರು ಅಸತ್ಯದಿಂದ ಅದಾರ ಅವ್ರಿಗೆ ಇದು ವಿಷ ಆಗಬೇಕಂತ ನಾ ಸಂಕಲ್ಪ ಮಾಡ್ಕೊಂಡಿನಿ. ಹೌದು ಸಿದ್ಧಿಗೆ ಇದು ವಿಷ ಆಗ್ಯದ ತಂದಾಗ ಶಮನ ಮೇರ್ ಹೇಳ್ತಾನ, ಇಂಥ ಕೆಲಸ ಸಿದ್ಧರ ಮಕ್ಕಳಿಗೆ ನೀ ಮಾಡಿದೆ ಅಂದ್ರ ನನ್ನ ಜಾಗದಾಗ ನಿನಗೆ ಜಾಗ ಇಲ್ಲವಾ, ಇಲ್ಲಿಂದ 3 ಮೈಲದ ಮೇಲೆ ಸೂರ್ಯ ಹೊಂಟು ದಿಕ್ಕಿಗೆ ಹೋಗು, ಅಲ್ಲಿ ವಾಸ ಮಾಡಂದಾಗ ಕುರ್ಚಿಗೆ ಬಂದು ಮಾಸಾಬ್ತಿ ಉಳ್ದಾಳ ಮಾಸ್ತರ. ಮಾತು ಹಿಂಗದ, ಮಾತು ಗಾತ ಆಗಬಾರ್ದು, ಮನೆಕಿವಾಗಿ ಇಟ್ಕೊಂಡು ಇನ್ನ ಕೆಲವೊಂದು ವಿಷಯಗಳನ್ನ ನಾವು ಕೇಳಿನಿ. ಅವನು ಅಲ್ಲೆಲ್ಲೇ ಇಟ್ಟಾನ, ಇನ್ನ ಅರಾರ್ಧ ಹೇಳಿ ಅರಾರ್ಧ ಬಿಟ್ಟಾನ. ಹೌದು. ಒಟ್ಟು ಏನ್ ಮಾಡ್ಬಿಟ್ಟಾನ, ಅರಿವಿ ಸಿಕ್ಕಂಗ್ ಕತ್ತರಿಸ್ಬಿಟ್ಟಾನ, ಹೊಲ್ಯಾಕ ಬರ್ವಾತದು. ಹೌದು. ಅವಾಗಿನ ಹಿರಿಯರು ಕಸಿ ಹಂಗಿ ಹಾಕೋತಿದ್ರಲ್ಲ, ಹಂಗಿನ ಕಸಿ ಹಂಗಿ ಮಾಡ್ಬೇಕಾಗಿತ್ತು ಅದಕ್ಕೆ. ಹೌದು. ಹುಟ್ಟೇರೆ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ, ಹುಟ್ಟೇರೆ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ, ಕೇಳ್ದ. ಏನ್ ಕೇಳ್ಯಾನ್ರಿಪ್ಪ
ಇನ್ನೊಂದು ಮಾತು ಲಂಕಾ ಪಟ್ಟಣ ಸ್ವರ್ಣ ಲಂಕಾ ಬಂಗಾರ ಸುಟ್ಟ ನೀರಾಗ್ತದ ಅನ್ನುವಂತಾದ ಎಲ್ಲಾ ಜನರಿಗೆ ಗುರ್ತದ. ಗೊತ್ತದಲ್ರಿಪ್ಪ. ಸುಟ್ಟಿಲ್ಲತ್ ಯಾವ ಪುರಾಣದಾಗ ತೋರಿಸಿದೆ ತೋರ್ಸು, ಸುಟ್ಟೈತೆತ್ ನಾ ತೋರಿಸ್ತೀನಿ ಅಂದವ್. ಅಂದಾರಿಪ್ಪ. ಲಂಕಾ ಸುಟ್ಟಿಲ್ಲತ್ ನನ್ನ ಬಾಯಿಲೆ ಬಂದತ್ತೇನ್ರಿ? ಇಲ್ಲ. ಬಂಗಾರ ಸುಡುದಿಲ್ಲ ಅಂತ ನಾ ಹೇಳಿನಿ, ಅರ್ಥಾಗಿ ಲಂಕಾ ಸುಟ್ಟಿಲ್ಲ ಅಂತ ನಾ ಹೇಳಿಲ್ಲ. ಹೌದು, ಮಾತಿನಲ್ಲಿ ಅರ್ಥ ಐತೆ ಹನುಮಂತ ಮಾಸ್ತರ. ಒಂದು ಯಾವ್ದು ಹೌದು ಅಂತೀವೋ ಹೌದು ಅಲ್ಲ ಅನ್ನುವಂಥದ್ದು ಅಲ್ಲಿ ಶಕ್ತಿ ಇರ್ತದ. ಇರ್ತದಲ್ರಿಪ್ಪ. ಯಾಕ ರಾಮ ಸೀತಾದೇವಿನ ಕಳ್ಕೊಂಡು ಅಷ್ಟು ದಿವಸ ತಿರುಗಾಡ್ಬೇಕಾಯ್ತು? ಯಾಕ್ರಿಪ್ಪ? ಯಾಕ ಅವ್ ಡೈರೆಕ್ಟ್ ಹೋಗಿ ತರಾಕ್ ಬರ್ತಿದ್ದಿಲ್ಲೇನ? ಯಾಕೋ? ಯಾಕ ಅಂತ ಕೇಳಿದ್ರ ಉಪ್ಪು ತಿಂದವ್ರು ನೀರು ಕುಡಿಬೇಕಾಗಿತ್ತು. ಹೌದು. 36 ಕೋಟಿ ದೇವತೆಗಳು ಹೋಗಿ ಅಲ್ಲೊಲ್ಲ ಕಲ್ಲೊಲ್ಲಾಗಿದ್ರು, ಅವನ ಕೈಯಾಗ ಅನುಲ್ಯಾಗಿದ್ರು. ರಾಮನ ಹಸ್ತದಿಂದ ಅವನಿಗೆ ಮೋಕ್ಷ ಆಗಬೇಕಾಗಿತ್ತು. ಹೌದಲ್ರಿಪ್ಪ. ಅನ್ನೋ ಸಂಬಂಧ ರಾಮ ದೇವರ ಶಾಂತಿ ಮಂತ್ರವನ್ನ ತಾಳಿ ಶಾಂತಿಯಿಂದ ಸೀತಾದೇವಿಗೆ ತಂದಾನ. ಹೌದಲ್ರಿಪ್ಪ. ಹೌದು. ಇನ್ನೊಂದು ಮಾತನ್ನ ನನಗೆ ಕೇಳ. ಏನ್ರಿಪ್ಪ ಅದು? 4 ಯುಗದೊಳಗ 4 ಮಂದಿ ಗಣಪತಿಗಳದಾರ. 4 ಯುಗದೊಳಗ 4 ಮಂದಿ ಗಣಪತಿಗಳದಾರ. ಕೃತಾಯುಗದಾಗಿನ ಗಣಪತಿ ವಾನ್ ಯಾವುದು, ತ್ರೇತಾಯುಗದಾಗಿನ ಗಣಪತಿ ವಾನ್ ಯಾವುದು, ದ್ವಾಪಾರ ಯುಗದಾಗಿನ ಗಣಪತಿ ವಾನ್ ಯಾವುದು, ಕಲಿಯುಗದಾಗಿನ ಗಣಪತಿ ವಾನ್ ಯಾವುದು? ನೋಡಪ್ಪ ದಗದ ಹಂಗೋ ಮಾಲು. ಯಪ್ಪ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಏನ? ಗಣೇಶ್ ಪುರಾಣದ ಪ್ರಕಾರ ಹೋಗಾವಿದ್ದಿ 1001 ಮಂದಿ ಗಣಪತಿಗಳು. 1001 ಮಂದಿ ಗಣಪತಿಗಳು. ಹೌದು. 4 ಯುಗ ದಾಟಿ ಹೆಚ್ಚು ಕಡೆ ಹೋಗಾವಿದ್ದಿ ಅಂದ್ರ 63 ಮಂದಿ ಗಣಪತಿಗಳು. ಬಿರ್ಸದಾರಲ್ಲ ಇವರು. ಕಲಿಯುಗ ಕಚ್ಚಿ ಬರಾವಿದ್ದಿ ಅಂದ್ರ 21 ಮಂದಿ ಗಣಪತಿಗಳು. ಇಲ್ಲಿ 21 ಮಂದಿ. ಇನ್ನ 4 ಯುಗ ಕಚ್ಚಿ ಬರಾವಿದ್ದಿ ಅಂದ್ರ 4 ಮಂದಿ ಗಣಪತಿಗಳು, 4 ವಾಹನಗಳು, 4 ಅಸ್ತ್ರಗಳು, ಒಂದೊಂದು ಕೈ ಒಳಗೆ ಒಂದೊಂದು ಸಾಮಾನುಗಳದಾವ್ರಿಪ್ಪ. ಹೌದಾ ವಿಜಯ? ಕೃತಾಯುಗದಾಗ, ದ್ವಾಪಾರ ಯುಗದಾಗ, ತ್ರೇತಾಯುಗದಾಗ, ಕಲಿಯುಗದಾಗ ಗಣಪತಿ ವಾಹನ ಕುದುರೆ. ದ್ವಾಪಾರ ಯುಗದಾಗಿನ ವಾಹನ ಇಲಿ. ತ್ರೇತಾಯುಗದಾಗಿನ ವಾಹನ ಸಿಂಹ. ಮುಂದ ಕೃತಾಯುಗದಾಗಿನ ವಾಹನ ಆರೆ. ಹಿಂಗ ಬಾಳ ಹೇಳತ್ತಾರೈತ್ರೇನ್ರಿ? ಹಂಗ ಕೃತಾಯುಗದಾಗ ನವಿಲ, ತ್ರೇತಾಯುಗದೊಳಗ ಸಿಂಹ, ದ್ವಾಪಾರ ಯುಗದೊಳಗ ಇಲಿ, ಕಲಿಯುಗದೊಳಗ ಬಂದ ಕುದುರೆ. ಇದು ಗಣೇಶ ಪುರಾಣದ ಆಧಾರದೊಳಗ ನೀ ಕೇಳಿದಕ್ಕಿರ್ತಕ್ಕಂತ ಪ್ರಶ್ನೆದ ಉತ್ತರ. ಇನ್ನು ಅಲ್ಲೇ ಕೇಳಿನ ಕಲಿಯುಗದಾಗ ಗಣಪತಿಗೆ 6 ಕೈ ಇದಾವ, ಕೃತಾಯುಗದಾಗ 6 ಕೈಗಳದಾವ, ತ್ರೇತಾಯುಗದಾಗ 4 ಕೈ ಇದಾವ, ದ್ವಾಪಾರ ಯುಗದಾಗ ಅವನ ಕೈಗಳು ಎಷ್ಟಿದ್ದು, ಕಲಿಯುಗದಾಗ ಅವನ ಕೈಗಳು ಎಷ್ಟಿದ್ದು, ಒಂದೊಂದು ಕೈಯಾಗ ಅಯೋಧ್ಯೆಗಳು ಯಾವ್ಯಾವಿದ್ದು. ಎದ್ದು ಹೋಗುವಂಗಿಲ್ಲ. ಇಲ್ಲೇ ಕಣದಾಗ ರಾಶಿ ಆಗ್ಬೇಕದು. ಹೆಂಗೋ ಮಲ್ಲು? ಹೆಂಗ ಮನಿಗಾರ ಹೋಗ್ಬಿಡ್ತಾರಲ್ಲ ಇವ್ರು. ನಿಮ್ಮ ನಾಡಿನೊಳಗ ಗಡಿನಾಡ ಕಲಾವಂತ ಅನಿಸ್ಕೊಂಡಾನ, ಕಲಿಯುಗದ ಕಬೀರ್ ಅನಿಸ್ಕೊಂಡಾನ. ಯಾರು? ಅಂದೇವಾಡಿ ಗೈವೇಶ್ ಮಾಸ್ತರ. ಹೌದ್ರಿಪ್ಪ. ಹೌದು. ಯಪ್ಪ ನೀ ಇನ್ನ ಬಾಳ ಕಲಿಯೋದೈತೋ. ಅವ ಇನ್ನೊಬ್ಬ ಹೇಳ್ತಾನ, ಅವ ಯಾರ ಹಲಸಂಗಿ ಮಗ ಬೀರು. ಮತ್ ಇವ್ ಹನುಮಂತ ಮಾಸ್ತರ್ ಹೇಳ್ತಾರ, ನಾಳೆ ಬಂಡಿ ಕೊಳಗಟ್ಟುನು ಬನಿವಿ ಹೇರ್ಕೊಂಡ್ ಬರ್ನು. ಬಪ್ಪಾರೆ ಮಕ್ಕಳ್ರೆ, ಅದ ವಿದ್ಯೆ ಅನ್ನುವಂಥದ್ದು ಯಾರು ಹೇರುವಂತ ಬನಿವೆ ಅಲ್ರಿ? ಯಾರು ಹೇರುವಂತ ಬನಿವೆ ಅಲ್ಲದು. ಬನಿವೆ ಅಲ್ಲ. ವಿದ್ಯೆ ಅನ್ನುವಂಥದ್ದು ಹೆಂಗದಪ್ಪ ಕೇಳಿದ್ರ ನಮ್ಮ ಉಸಿರಿನ ಜೊತೆನ ಹೋಗ್ತದ. ಖರೆ 1000ಕ್ಕೊಬ್ಬ ಶರಣ ಹುಟ್ಟತಾನ, 1000 ಮಂದಿ ಶಿಶು ಮಕ್ಕಳ ಒಳಗ ಒಬ್ಬ ತಯಾರಾಗ್ತಾನ, ಒಂದ ಗಿಡ ಹುಟ್ಟತೈತಿ. ಹೌದು. ಎಲ್ಲಾ ಮಕ್ಕಳಿಗೆ ವಿದ್ಯೆ ಒಲಿಯಂಗಿಲ್ಲ. ಕೈಯಾಗಿ ಎಷ್ಟೋ ಮಂದಿ ಕಲ್ತಾರ, ಖರೆ ಎಲ್ಲಾರು ಶಿಶು ಮಕ್ಕಳು ಆಗ್ಯಾರನ ಇಲ್ಲ. ಮತ್ ಬೀರ್ ದೇವ್ರ ಬಲ್ಲಿ ಎಷ್ಟೋ ಮಂದಿ ಚಂಜಿಕ್ ಬಂದವ್ರು, ಮುಂಜಾನೆ ನಿತ್ತಿಲ್ಲ, ಮುಂಜಾನೆ ಬಂದವ್ರು ಚಂಜಿಕ್ ನಿತ್ತಿಲ್ಲ. ಮಾಳಿಂಗರಾಯ ಒಬ್ಬನೇ ದೇವ್ರದ. ನೀವು ನಾನು ಹೊಟ್ಟಿಲ್ಲೇನ ಹುಟ್ಟಿರ್ಬೇಕಾರೆ ಮಕ್ಕಳು ಆಗಾಕ್ ಬರುದಿಲ್ಲ. ನೀವ ತೋಮಂದ್ ಒಟ್ಟಾರ ಮನ್ಯಾಗ ಸೋಮಲಿ. ಅದ್ರ ಒಳಗ ಒಬ್ಬನೇ ನಿಜವಾದ ಮಗ ಆಗ್ತಾನ, ಅವನೇ ನಿಜವಾದ ಮಗ ಆಗ್ತಾನೆ. ಯಾರು ಅಂತ ಕೇಳಿದ್ರೆ ತಂದೆ ಬಲ್ಲಿ ಇದ್ದಿರ್ತಕ್ಕಂಥ ಆಸ್ತಿ ಅನ್ನುವಂಥ ಜ್ಞಾನವನ್ನ ಯಾವ ಮಗ ಪಡ್ಕೋತಾನ, ಸಾಕಿದ ಮಗನ ಇರಬಹುದು, ಹಡದ ಮಗನ ಇರಬಹುದು, ಅವನೇ ನಿಜವಾದ ಮಗ. ತಂದೆ ಕುತ್ತಿಗೆ ಒತ್ತಿ ಬನಿವೆ ಯಾಕೆ ಬಂದ್ರಿ ಮಕ್ಕಳ್ರೆ ನೀವು? ಬಪ್ಪಾರೆ ಮಕ್ಕಳ್ರೆ. ಹೌದ್ರು. ಹೌದು. ಬಾಯಪ್ಪ ಬಾ.
ಚಪ್ಪಲ್ ಒಂದು ಸ್ವಲ್ಪ ಕಡೆ ಕಡ್ರಿ. ಒಂದು ಪ್ರಶ್ನೆ ಕೇಳ್ತಾರ ಗಪ್ರ ಕೇಳ್ಯಾರ ಕೇಳಿ. ನಿಜ ಮಗ ಯಾರು? ನೀವು ನಾಳಲ್ಲ ನಿಮಗೆ, ನೀವು ನಮ್ಮ ದೇವ್ರು. ನಿಜ ಮಗ ಯಾರು? ನಿಜವಾದ ಮಗ ಯಾರತ್ ಕೇಳ್ರಿ. ಹಾಂ ಆಯ್ತಲ್ರಿ. ಮತ್ತೆ ಕುಂಡ್ರತೀರಿ ಇಲ್ಲಿ ಹೆಂಗೆ? ಏ ನಾ ಕುಡ್ಸವ್ ಹಾಂ ಕುಂಡ್ರಿ ಅಂತ. ಹಾಂ ನಾ ಹಾಡ್ಲಿ ಹೆಂಗೆ ಇಲ್ಲೇ ಕೂತ್ರ? ಸರ್ ಒಂದು ನಿಮಿಷ. ನೀ ಕೇಳಿದ್ ನನಗೆ ಗುರ್ತಾಗೈತಿ. ನಿಜವಾದ ಮಗ ಯಾರು? ನಿಜವಾದ ನಾ ಹೇಳಿದ್ರೆ ತಿಳ್ತಿಲ್ಲ ನಿಂಗೆ. ಸರ್ ಇಲ್ಲ ಅವ್ರು ಕೇಳುವಂಥ ಮಾತು ಕರೆ ಐತಿ, ಯಾರು ಗದ್ದಲ ಮಾಡಬೇಡ್ರಿ. ಹಾಂ ಹಾಂ ಗದ್ದಲ ಮಾಡಬೇಡ್ರಿ. ನಾ ಈಗಾಗಲೇ ಆ ಮಾತು ಮಾತಾಡೀನಿ. ನಿಜವಾದ ಮಗ ಯಾರು ಅಂತ ನಾ ಮಾತಾಡೀನಿ. ಅದನ್ನ ಬಂದು ಅವ್ರು ಹೇಳ್ರು ನಿಜವಾದ ಮಗ ಯಾರು ಹೇಳು. ಹಾಂ 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 ಇಲ್ಲಿ ನೋಡ್ರಿ, ಹಾಂ ವಿಷಯ ಹೆಂಗದಪ್ಪ ಅಂತ ಕೇಳಿದ್ರ, ಹಾಂ ಒನೇ ಒನೇ ಚಂದ ನಮ್ ಗಜೆ ಗಜೆ ಮಾನಿಕಂ ಸಾಧುಹಾ ನೈ ಸರ್ವತ್ರಂ. ಎಲ್ಲ ವನದಾಗ ಚಂದನ ಮರ ಬೆಳೆಯಂಗಿಲ್ಲ. ಬೆಳಗಲ್ರಿಪ್ಪ. ಹೌದಾ? ಎಲ್ಲ ವನದೊಳಗ ಹಾಂ ಯಾವುದು ಅಂತ ಕೇಳಿದ್ರೆ ಸಂಜೀವನ ಕಡ್ಡಿ ಬೆಳೆ ಸಿಗುದಿಲ್ಲ. ಸಿಗುದಿಲ್ರಿಪ್ಪ, ಸಿಗುದಿಲ್ಲ. ಮತ್ತ ಸ್ವಾತಿ ಮಳೆಗೆ ಅಟ್ಟೆ ಮುತ್ತು ರತ್ನಗಳು ಹುಟ್ಟತಾವ ಹೊರತಾಗಿ 27 ಮಳೆ ಬರ್ತಾವ ಒಂದು ವರ್ಷದಾಗ. ಎಲ್ಲಾ ಮಳೆಗೆ ಮುತ್ತು ರತ್ನಗಳು ಹುಟ್ಟುದಿಲ್ಲ. ಅದರಂತೆ ದ್ವಾಪಾರ ಯುಗದಲ್ಲಿ ಸಾಂದೀಪ ಮುನಿ ಬಲ್ಲಿ ಎಷ್ಟೋ ಮಂದಿ ವಿದ್ಯಾ ಕಲ್ತಾರ. ಕಲ್ತಾರಲ್ರಿಪ್ಪ. ಅವ್ರ ಬಲ್ಲಿ ಸುಧಾಮ ಮತ್ತು ಬಲರಾಮ ಕೃಷ್ಣನು ಹೋಗಿ ವಿದ್ಯೆ ಕಲ್ತಾರ. ಅವರು ಕಲ್ತಾರ್ರಿ. ಖರೆ ಸತ್ವಾದ ಮಗನ ಬದುಕಿಸಿ ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ. ಹೌದಾ? ಹೌದು. ಹೊಟ್ಟಿಲಿ ಹುಟ್ಟಿದ ಅಟ್ಟ ಮಗ ಅನ್ನಕ್ ಬರುದಿಲ್ಲ. ವಿದ್ಯೆ ನಮ್ಮಲ್ಲಿ ಕಲಿತ ನಿಜವಾದ ತಂದೆ ಸ್ಥಾನವನ್ನ ತುಂಬಿರ್ತಕ್ಕಂತ ಮಗ. ನಮ್ಮ ಮನಸ್ಸನ್ನ ಗೆಲ್ಲುವಂತ ಮಗ. ವಿದ್ಯೆಯನ್ನ ತಗೊಂಡ ಅದಕ್ಕ ಉಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಹೌದು. ಶ್ರೀಕೃಷ್ಣನಂತೆ ಸಾಂದೀಪ ಮುನಿಯಲ್ಲಿ ದುಡದಂತೆ ಹಿಂಗ ಗುರುವಿನಲ್ಲಿ ಯಾವ ಶಿಷ್ಮಗ ದುಡಿತಾನೋ ಅವನೇ ನಿಜವಾದ ಮಗ ಆತನ ಸಭಾದಾಗ ಆಗ ಹೇಳಿನಿ ಮಾತ. ಇದು ಬಲ್ಲಾವ್ರಿಗೆ ಬಗಲಾಗತ್ತೆ, ಎರೆದವ್ರಿಗೆ ಮುಗಲಾಗತ್ತೆ. ನಿಮಗ್ ತಿಳಿದಿಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿಪ್ಪ ನಾನು. ಯಾಕಂದ್ರ ಜಾನರಿಗೆ 3 ಹಾದಿ, ಜಾನ ಕ್ವಾನರಿಗೆ 2 ಹಾದಿ, ಕ್ವಾನರಿಗೆ ಒಂದೇ ಹಾದಿ. ಸುಮ್ಮ ಹೇಳೋದಕ್ಕೆ ಕೇಳಿ ನನಗೂ ಅಂತ ಗೊತ್ತಿಲ್ಲ. 3 ಹಾದಿ ನಾನು ನೋಡೇ ಇಲ್ಲ. ಹೌದು. ಆ ಕಡೆಯಿಂದ ತತ್ವಜ್ಞಾನಿ ಬರ್ತಿರ್ತಾನೆ, ಈ ಕಡೆಯಿಂದ ಒಬ್ಬ ತತ್ವಜ್ಞಾನಿ ಬರ್ತಿರ್ತಾನ. ಹೌದು. ನಮ್ಗಿಂತ ಒಳ್ಳೆ ಕಲಾವದಪ್ಪ, ಅವನಲ್ಲಿ ಜ್ಞಾನ ಅದ, ಅವನಿಗೆ ನಾ ಮಾನ್ಯತೆ ಕೊಡ್ಬೇಕಂತ ತಿಳ್ಕೊಂಡು ಹೋಗೋ ದಾರಿ ಬಿಟ್ಟು ಅಚ್ಚ ಕಡೆ ದಂಡಿ ಹಿಡ್ದು ಹಾಯ್ತಿರ್ತಾನವ. ಸಣ್ಣ ವಯಸ್ಸಿದ್ರು ಮಗ ನನಗೆ ಕಿಮ್ಮತ್ತು ಕೊಟ್ಟಪ್ಪ, ಅವನಿಗೆ ನಾ ಮಾನ್ಯತೆ ಕೊಡ್ಬೇಕಂತ ಬರುವಂತ ವ್ಯಕ್ತಿ ಅವೊಂದು ಹಾದಿಲಿ ಬರ್ತಿರ್ತಾನ. ಹೌದು. ಮೊದಲು ಇದ್ದದ್ದು ಸತ್ಯದ ದಾರಿ ಒಂದು, ಇವ್ ಹೋಗುವಂತ ದಾರಿ ಒಂದು, ಅವ್ ಬರುವಂತ ದಾರಿ ಒಂದು. ಜಾನರಿಗೆ 3 ಹಾದಿ. ಇನ್ನು ಜಾನ ಕ್ವಾನರಿಗೆ 2 ಹಾದಿ. ಆ ಕಡೆಯಿಂದ ದಿವ್ಯ ಜ್ಞಾನಿ ಬರ್ತಿರ್ತಾನ, ಈ ಕಡೆಯಿಂದ ಡಬಲ್ ಆದ ಮನುಷ್ಯ ಒಬ್ಬ ಬರ್ತಿರ್ತಾನ. ಹೌದು. ಶಾನೆ ಇದ್ರ ತನ್ನ ಊರಾಗ ಪುರಾಣ ಪಂಡಿತ್ ಇದ್ರ ತನ್ನ ಮನ್ಯಾಗ ಈ ಮಗನದಿಂದ ನನಗೇನ್ ಆಗುದೈತಿ ಇವ್ ಸೀದಾ ಬರ್ತಿರ್ತಾನ. ಯಪ್ಪ ಇಲ್ಲಿ ವಿಷ ಅದ, ಇದು ಕಸ ಅದ, ಕಸ ಹಿಡ್ದ ಕೈ ಕೋಕೋಬಾರ್ದ ತಿಳ್ಕೊಂಡು ಅವ್ ದಾರಿ ಬಿಡ್ತಾನ, ಇವ್ ಸೀದಾ ಹೋಗಿ ಬಿಡ್ತಾನ. ಜಾನ ಕ್ವಾನರಿಗೆ 2 ಹಾದಿ. ಕ್ವಾನರಿಗೆ ಒಂದೇ ಹಾದಿ. ಆ ಕಡೆಯಿಂದನು ಆನೆ ಬರ್ತೈತಿ, ಈ ಕಡೆಯಿಂದನು ಆನೆ ಹೊಂಟೈತಿ. ಇವರು ಕುಡ್ದಾರ ಹೊಂಟಾರ. 10 ವರ್ಷ ಐತಿ ಮಗ ನನ್ನ ಜೋಡಿ ಹಾಡಿಕೆ ಮಾಡತ್ತ. ನನಗೆ ಒಟ್ಟ ಸೋಲ್ವಲ್ ಇಂದೇನ ನೋಡಬೇಕು. ಇಂಗಳಿಗೆ ಊರಾಗತ್ತ ಹನುಮಂತ ಬರ್ತಾನ, ಆ ಕಡೆಯಿಂದ ಅವ್ರ ಅಪ್ಪ ಸತ್ಯಪ್ಪ ಬರ್ತಾನ. 2 ಕೂಡಿ ಕತ್ತಿ ಇದ್ರ ಬದ್ರ ಅದು ಅಂದ್ರೆ ಏನಾಗ್ತದ್ರಿ? ಕ್ವಾನರಿಗೆ ಒಂದೇ ಹಾದಿ ಆಗ್ತದ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಜಾನರಿಗೆ 3 ಹಾದಿ, ಜಾನ ಕ್ವಾನರಿಗೆ 2 ಹಾದಿ, ಕ್ವಾನರಿಗೆ ಒಂದೇ ಹಾದಿ. ಇವತ್ತು ಅದ್ರ ಒಳಗೆ ಒಂದು ಆಯ್ಕೆ ಮಾಡ್ಕೊಂಡ್ರೆ ನಾವು ಈ ಭವವನ್ನ ಗೆದ್ದು ನಮ್ಮ ವಿದ್ಯೆಯನ್ನ ಇಲ್ಲಿ ಪ್ರಸ್ತಾವನೆ ಮಾಡಿ ಹೋಗೋದದ. ಏನು ಸೀಮೆ ಭೂಮಿ ತಗೊಂಡು ಹೋಗುವಂತದಿಲ್ಲ. ಅವ್ರನ್ನ ಅಸಹ್ಯ ಮಾಡೋದ್ರಿಂದ ನನಗೇನು ಒಂದು 10 ತೊಲಿ ಬಂಗಾರ ಬರುದಿಲ್ಲ, 2 ಎಕರೆ ಭೂಮಿ ಬರುದಿಲ್ಲ. ನನ್ನ ಅಸಹ್ಯ ಮಾಡೋದ್ರಿಂದ ಆ ಮಕ್ಕಳಿಗೂ ಏನು ಬರುದಿಲ್ಲ. ನಮ್ಮ ತಂಗಿ ಜಗಳ ಆಡ ಅಂದ್ರೆ 10 ತೊಲಿ ಬಂಗಾರ ಹೋಗ್ಬೋದು, 2 ಎಕರೆ ಭೂಮಿ ಆಗಿ 1 ಎಕರೆ ಭೂಮಿ ಓದಲ್ಲ ಇಟ್ಟಲ್ಲ. ಇನ್ನೊಂದು ಬರೋದು ಮತ್ತೆ ಬೇಲಿ ಹಚ್ಕೊಂಡು ಹೋಗೋದು ಭಾರಿ ಜಿಡ್ಡ. ನಾ ಏನ್ ಮಾಡ ಹೋದಿನಿ? ಅನ್ನ ಬೇಕಂತಂದ್ರೆ ಸಂತೋಷದಿಂದ ಕೈಯಾಗ 5 ಬಳಿ ತಲೆ ಮ್ಯಾಗ ನೀರ್ ಹಾಕೊಂಡು ಮನ್ಯಾಗಿದ್ದಂತದ ಪಂಚಾಮೃತ ಊಟ ಮಾಡಿ ಹೊಸ ಸೀರೆ ಬಿಟ್ಟು 5 ತೊಲಿ ಬಂಗಾರ ಹೊಸ ಸೀರೆ ಉಟ್ಕೊಂಡು ಹೋದ್ರೆ ನಮ್ಮ ತಂಗಿ ಆಕಿಗೆ ನಮ್ಮ ಅಣ್ಣ. ಹೌದ್ರಿ? ಇದು ಸಂಬಂಧ. ಇಲ್ಲ ಅದೇನಾಗುದು ಆಗ್ಲಿ, ನಾನು ಗೆರಿ ಕೊರದಿ 2 ಪಾಲನ ಮಾಡ್ತೀನಿ ಅಂದ್ರೆ ಇರ್ಲಿ. ಮತ್ತೆ ತಂಗಿದ್ದದ್ದು ಕರೇನಾಯ್ತು ಒಯ್ಲಿ, ಇದೊಂದ್ಸಲ ಒಯ್ವ ಏನು ಒಯ್ತಿ ಹೊಳ್ಳಿ ಕಡೆ ನೀ ಬೇಲಿ ಹಚ್ಚಿಬಿಡು. ಹಿಂಗೈತಿ, ಮತ್ತೇನಿಲ್ಲ. ಬಲ್ಲಾರಿಗೆ ಬಗಲಾಗೈತಿ, ಎರೆದವ್ರಿಗೆ ಮುಗಲಾಗೈತಿ. ಮಾತು ಗಾತಾಗಬಾರದು. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಅರಿವಿನಲ್ಲಿ ನಾವಿರ್ಬೇಕು.